ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ, ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಸ್ನೇಹಿತರೆ, ಈಗಾಗಲೇ ನಾವು ಮೆಜರ್ಸ್ ಆಫ್ ಡಿಸ್ಪರ್ಷನಲ್ಲಿ ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ಸ್ ಎಲ್ಲ ನೋಡಿದ್ವಿ. ಇವತ್ತು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹೆಸರಲ್ಲಿ ಸ್ಟ್ಯಾಂಡರ್ಡ್ ಅನ್ನೋವಂಥ ವರ್ಡ್ ಇದೆಯಲ್ವಾ, ಸೊ ಇದು ಸ್ಟ್ಯಾಂಡರ್ಡ್ ಆಗಿರುವಂತಹ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಟೂಲ್. ಓಕೆ ಸ್ನೇಹಿತರೆ, ನಾವು ರೇಂಜ್ನ ಕುರಿತು ನೋಡಿದ್ವಿ. ರೇಂಜ್ ನಮಗೆ ಏನು ಇಂಟರ್ಪ್ರೇಟ್ ಮಾಡ್ತಾ ಇತ್ತು ಅಂತಂದರೆ, ಪ್ರತಿಯೊಂದು ಡೇಟಾಗಳ ನಡುವಿನ ಅಂತರವನ್ನು ಹೇಳ್ತಾ ಇತ್ತು. ಅರ್ಥ ಆಗ್ತಿದೆಯಾ ಅಂತಂದರೆ, ಈಗ ನಾನು ಒಂದು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಜೀನ್ಸ್ ಪ್ಯಾಂಟ್ ಬೇಕು ಅಂತ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಆ ಜೀನ್ಸ್ ಪ್ಯಾಂಟು ಒಂದು 700 ರೂಪಾಯಿ ರೇಂಜಿಂದ ತಗೊಳ್ತಾ ಹೋಗ್ತಾನೆ. ನಾನು ಹೇಳ್ತೀನಿ ರೇಂಜ್ ಅಂತ ಯೂಸ್ ಮಾಡ್ತೀವಲ್ವಾ, ಅಲ್ಲೂ ಕೂಡ ನಮ್ಮ ದೈನಂದಿನ ದಿನಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು 700 ರೂಪಾಯಿದು, 740 ರೂಪಾಯಿದು, 760 ರೂಪಾಯಿದು, 780 ರೂಪಾಯಿದು, 800 ರೂಪಾಯಿದು, ಈ ರೀತಿ ರೇಂಜ್ ಉಳ್ಳಂಥ ಪ್ಯಾಂಟನ್ನು ಇಡ್ತಾ ಹೋಗ್ತಾನೆ. ನಾನೊಂದು 760 ರೂಪಾಯಿ ಪ್ಯಾಂಟನ್ನು ತಗೊಳ್ತೀನಿ. ಇನ್ನೂ ಚೆನ್ನಾಗಿರೋದು ಇರುತ್ತೆ, ಬಟ್ ಅವ್ರು ಸಜೆಸ್ಟ್ ಮಾಡ್ತಾರೆ, ಸರ್ ತಗೊಳ್ಳಿ ಸರ್, ಒಂದು 20-30 ರೇಂಜಲ್ಲಿ 20 ರೂಪಾಯಿ ಹೆಚ್ಚು ಕಡಿಮೆ ಇದೆ ಸರ್, ತಗೊಳ್ಳಿ ಸರ್, ಇದು ಚೆನ್ನಾಗಿದೆ ತಗೊಳ್ಳಿ ಸರ್ ಅಂತ ಹೇಳ್ತಾರೆ. ಅಂತಂದರೆ ಆ ಪ್ರತಿಯೊಂದು ಪ್ಯಾಂಟಿನ ಪ್ರೈಸ್ ಇದೆಯಲ್ಲ, ಅವುಗಳ ನಡುವಿನ ಅಂತರ 20 ರೂಪಾಯಿನೋ 30 ರೂಪಾಯಿನೋ ಚೇಂಜಸ್ ಇತ್ತು ಅಷ್ಟೇ. ಅದು ಕಡಿಮೆನಾರ ಆಗಿರ್ಬೋದು, ಜಾಸ್ತಿನಾರ ಆಗಿರ್ಬೋದು. ಇದು ನಮ್ಮ ರೇಂಜ್ ಹೇಳ್ತಾ ಇತ್ತು. ಇನ್ನು ಕ್ವಾರ್ಟೈಲ್ ಡಿವಿಯೇಷನ್ಸ್ ಯಾಕೆ ಬಂತು ಅನ್ನೋದು ನೋಡೋದಾದರೆ, ಅದೇನಾಗ್ತಿತ್ತು ಅಂತಂದರೆ, ರೇಂಜನ್ನ ಹೇಳಬೇಕಾದ್ರೆ ನಮ್ಮ ರೇಂಜಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂವಿಂದ ಡಿಸ್ಅಡ್ವಾಂಟೇಜ್ ಇತ್ತು. ಅದನ್ನು ನೀವು ರೇಂಜ್ ಅನ್ನುವಂಥ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಡಿಸ್ಪರ್ಷನ್ ಪಾರ್ಟ್ 1 ನೀವು ನೋಡಿರಬೇಕು. ಸೊ ಅಲ್ಲಿ ಏನಾಗ್ತಿತ್ತು ಅಂತಂದರೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸಿಂದ ಡೇಟಾ ನಮಗೆ ರಾಂಗ್ ಆನ್ಸರ್ ಬರ್ತಿತ್ತು. ಹಾಗಾಗಿ ಆ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಇಗ್ನೋರ್ ಮಾಡಲಿಕ್ಕೆ ನಾವು ಒಂದು ಟೂಲ್ಸ್ ಬಳಸಿವಿ, ದಟ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್. ಓಕೆ, ಆ ಕ್ವಾರ್ಟೈಲ್ ಡಿವಿಯೇಷನ್ ಏನು ಮಾಡ್ತಿತ್ತು ಅಂತಂದರೆ, ಮಿಡಲಲ್ಲಿ ಇರುವಂತಹ 50% ಡೇಟಾವನ್ನು ಕನ್ಸಿಡರ್ ಮಾಡಿ ಅದರ ರೇಂಜನ್ನು ಮಾತ್ರ ಹೇಳಿ ಅದರ ಡಿವಿಯೇಷನ್ಸ್ನ ಹೇಳ್ತಾ ಇತ್ತು. ಅಂತಂದರೆ ಏನು ಮಾಡ್ತಿತ್ತು, ಆ ಮಿಡಲ್ ವ್ಯಾಲ್ಯೂಯಿಂದ, ಮೀಡಿಯನ್ನಿಂದ ನಮ್ಮ ಅಪ್ಪರ್ ಕ್ವಾರ್ಟೈಲ್ ಮತ್ತು ಲೋವರ್ ಕ್ವಾರ್ಟೈಲ್ ನಡುವಿನ ಆ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಾ ಇತ್ತು. ಅಂದರೆ ಅದರ ಆ್ಯಾವ್ರೇಜ್ನ ಹೇಳ್ತಾ ಇತ್ತು. ಓಕೆನಾ? ಅಂತಂದರೆ ಈಗ ಬಟ್ಟೆ ಅಂಗಡಿಯಲ್ಲಿ ನೋಡ್ರಿ, 100 ರೂಪಾಯಿ ಪ್ಯಾಂಟು ಇದೆ, 800 ರೂಪಾಯಿ ಪ್ಯಾಂಟು ಇದೆ. ಹೈಯೆಸ್ಟ್ ವ್ಯಾಲ್ಯೂ ಲೋಯೆಸ್ಟ್ ವ್ಯಾಲ್ಯೂ ಮಾಡಿದ್ರೆ ಎಲ್ಲ ಪ್ಯಾಂಟುಗಳ ಅಂತರ ಏನು ಮಾಡುತ್ತೆ, 700 ರೂಪೀಸ್ ಬರುತ್ತೇನ್ರಿ? ರಾಂಗ್ ಆನ್ಸರ್ ಆಗಿಬಿಡುತ್ತೆ. ಸೊ ಇದರ ಕ್ಲಿಯರ್ ಪಿಕ್ಚರ್ನ ನೀವು ಡಿಸ್ಪರ್ಷನ್ ಪಾರ್ಟ್ 2 ನೋಡಬೇಕಾಗುತ್ತೆ. ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಇವೆಲ್ಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಓಕೆ, ದೆನ್ ಮೀನ್ ಡಿವಿಯೇಷನ್ಗೆ ಬರೋಣ. ಮೀನ್ ಡಿವಿಯೇಷನ್ಸಲ್ಲಿ ಏನಾಗ್ತಿತ್ತು ಅಂತಂದರೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸಿಂದ ರೇಂಜ್ ಒಂದು ಡಿಸ್ಅಡ್ವಾಂಟೇಜ್ ಇತ್ತು ಅಲ್ವಾ. ಕ್ವಾರ್ಟೈಲ್ ಡಿವಿಯೇಷನ್ಸಲ್ಲಿ ಓನ್ಲಿ 50% ಡೇಟಾವನ್ನು ಮಾತ್ರ ಕನ್ಸಿಡರ್ ಮಾಡಿದ್ವಿ. ಆದರೆ ಮೀನ್ ಡಿವಿಯೇಷನ್ಸ್ 100% ಡೇಟಾವನ್ನು ನಾವು ಕನ್ಸಿಡರ್ ಮಾಡ್ತಿತ್ತು. ಮೀನ್ ಡಿವಿಯೇಷನ್ ಏನು ಇಂಟರ್ಪ್ರೇಟ್ ಮಾಡುತ್ತೆ ಅಂತ ನೋಡೋಣ. ಮೀನ್ ಡಿವಿಯೇಷನ್ಸನ್ನು ನಾವು 3 ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ ಡಿವಿಯೇಷನ್ ಫ್ರಮ್ ಮೀನ್, ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್, ಮೀನ್ ಡಿವಿಯೇಷನ್ ಫ್ರಮ್ ಮೋಡ್. ಓಕೆ, ಈಗ ಜಸ್ಟ್ ನಾವು ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಏನು ಇಂಟರ್ಪ್ರೇಟ್ ಮಾಡುತ್ತೆ ಅಂತ ನೋಡೋಣ. ಅದೇ ಇಂಟರ್ಪ್ರಿಟೇಷನ್ ಈ ಉಳಿದಂತಹ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಮತ್ತು ಮೀನ್ ಡಿವಿಯೇಷನ್ ಫ್ರಮ್ ಮೋಡ್ ಒಂದೇ ಇಂಟರ್ಪ್ರಿಟೇಷನ್ ಕೊಡುವಂಥದ್ದು. ಸರಿಯಾಗಿದ್ದರೆ, ಈಗ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದೀರಾ, ಯಾವುದೋ ಒಂದು ಪ್ರೈಸ್, ಒಂದು ಶರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಒಂದಷ್ಟು ಶರ್ಟ್ಗಳು ನಿಮ್ಮ ಮುಂದೆ ಇದೆ, ಒಂದೊಂದು ಬೆಲೆ ಉಳ್ಳಂತಹ ಶರ್ಟ್ಗಳು. ಅದರ ಸರಾಸರಿಯನ್ನು ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದರೆ, ಈಗ ನಿಮ್ಗೆ ಯಾವುದೋ ಒಂದು ಫ್ರೆಂಡ್ಸಿಗೆ ನೀವು ಹೇಳಬೇಕು, ಎಷ್ಟು ರೂಪಾಯಿ ಇದರಲ್ಲಿ ಇದೆ ಸರಾಸರಿಯಲ್ಲಿ, ಆ್ಯಾವ್ರೇಜ್ ಎಷ್ಟು ಪ್ರೈಸ್ ಅಂತ ಕೇಳ್ತಾರೆ. ನೀವು ಆ್ಯಾವ್ರೇಜನ್ನು ಒಂದೇ ಒಂದು ಇದರಲ್ಲಿ ಹೇಳಬೇಕಾಗುತ್ತೆ. ಓಕೆ, ನಾವು ಪ್ರತಿಯೊಂದು ವ್ಯಾಲ್ಯೂಗಳು ಹೇಳೋದು ಟೈಮ್ ವೇಸ್ಟ್, ನಿಮಗೂ ಅಷ್ಟು ಟೈಮ್ ಇರಲ್ಲ. ನೀವು ಒಂದೇ ಒಂದು ಡೇಟಾದನ್ನು ಎಂಟೈರ್ ಡೇಟಾ ರೆಪ್ರೆಸೆಂಟ್ ಮಾಡುವಾಗ ಹೇಳಬೇಕು, ಸರಾಸರಿ ಫೈಂಡ್ ಔಟ್ ಮಾಡಿರಿ, ದಟ್ ಈಸ್ 160 ರೂಪೀಸ್. 160 ರೂಪಾಯಿ ತೊಗೊಂಡೋಗಪ್ಪ ಅಂತ ಹೇಳ್ಬಿಟ್ಟು. ಓಕೆನಾ? ಯಾವುದೋ ಒಂದು ಶರ್ಟು ತುಂಬ ಪ್ರೈಸಿಂದ ಬೇಡ. ಓಕೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ. ಈಗ ನಾವು ಮೆಜರ್ಸ್ ಆಫ್ ಡಿಸ್ಪರ್ಷನ್ ಟೂಲಲ್ಲಿ ಮೀನ್ ಡಿವಿಯೇಷನ್ಸನ್ನು ನಾವು ಅಪ್ಲೈ ಮಾಡ್ತೀವಿ. ಡಿಸ್ಪರ್ಷನ್ ಏನು ಹೇಳುತ್ತೆ ಫ್ರೆಂಡ್ಸ್? ಡಿಸ್ಪರ್ಷನ್ ಏನು ಹೇಳುತ್ತೆ, ಸೆಂಟರ್ ವ್ಯಾಲ್ಯೂವಿಂದ ಎಲ್ಲ ಪ್ಯಾಂಟ್ಗಳ ಪ್ರೈಸಸ್ಗಳಿತ್ತಲ್ವ, ಇದು ಸರಾಸರಿ. ಈ ಸರಾಸರಿಯಿಂದ ಎಲ್ಲ ಪ್ರೈಸಸ್ಗಳು ಎಷ್ಟು ಅಂತರದಲ್ಲಿ ಕಾಯ್ದುಕೊಂಡಿವೆ ಅನ್ನುವಂಥದ್ದನ್ನು ನೀವು ಒಂದೇ ಒಂದು ವ್ಯಾಲ್ಯೂಸಲ್ಲಿ ಹೇಳಬೇಕಾಗುತ್ತೆ. ದಟ್ ಈಸ್ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ನ ಫೈಂಡ್ ಔಟ್ ಮಾಡಿದರೆ ದಟ್ ಈಸ್ 10. ಇದು ಏನು ಇಂಟರ್ಪ್ರೇಟ್ ಮಾಡುತ್ತೆ ಅಂತ ಹೇಳ್ತೀರಾ? ಸೊ ಇದು ಏನು ಇಂಟರ್ಪ್ರಿಟೇಷನ್ ಮಾಡುತ್ತೆ ಅಂತಂದರೆ, ಅಲ್ಲಿರುವಂತಹ ಪ್ಯಾಂಟುಗಳ ಬೆಲೆ, ಅಲ್ಲಿರುವಂತಹ ಪ್ಯಾಂಟುಗಳು ಯಾವ ಅಂತರದಲ್ಲಿ ಕಾಯ್ದುಕೊಂಡಿವೆ ಅಂತಂದರೆ, ಸರಾಸರಿ ವ್ಯಾಲ್ಯೂಯಿಂದ, ದಟ್ ಈಸ್ ಮೀನ್ ಅಂದರೆ ಏನ್ರಿ? ಸರಾಸರಿ. ಈ ಸರಾಸರಿಯಿಂದ +10 ಅಥವಾ ಈ ಸರಾಸರಿಯಿಂದ -10. ಓಕೆ, ಅಂತಂದರೆ 160 + 10 ಅಂತಂದರೆ 70, 170, ಅಥವಾ 2, 160 - 10 ಅಂತಂದರೆ 150. ಅಂದರೆ ಈಗ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ,
ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಬಂದುಬಿಟ್ಟು ಈಗ ಒಂದೆಲ್ಲ ಆಫರ್ ಇದೆ, ಶರ್ಟ್ನ ತೊಗೊಂಡಿದ್ದಾರೆ, ಸೊ ನೀವು ಕೇಳ್ತೀರಾ ಸರಾಸರಿ ಆ್ಯಾವ್ರೇಜ್ ಪ್ರೈಸ್ ಎಷ್ಟು ಅಂತ, 160 ಅಂತಂದರೆ ಎಷ್ಟು ರೇಂಜಿಂದು ಅಂತ ನೋಡುವಾಗ 150 ಇಂದ 170. ನೋಡಿ, ನಮ್ಮ ದೈನಂದಿನ ಭಾಷೆಯಲ್ಲೇ ಮೆಷರ್ಸ್ ಆಫ್ ಡಿಸ್ಪರ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಟಫ್ ಅಂತ ಏನು ತಿಳ್ಕೊಳ್ಳೋದು ಬೇಡ, ಇದನ್ನು ಜಸ್ಟ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನೋಡಿ. ಈಗ ನಮಗೆ ಇದೇನು ಇಂಟರ್ಪ್ರೇಟ್ ಮಾಡುತ್ತೆ ಗೊತ್ತಾ, ಕಾಣಿಸ್ತಾ ಇದೆ ಅಂತ ನಂಬ್ತಾ ಇದ್ದೀನಿ. 150 to 170 ಅಂತ ಅಂದರೆ ಏನು ರೇಂಜ್ ಹೇಳ್ತಾ ಇದೆ, ಆ ಶರ್ಟ್ಗಳ ರೇಂಜನ್ನ ಹೇಳ್ತಾ ಇದೆ. ಏನೊಂದು ಆಫರಲ್ಲಿ ಇತ್ತು, ಶರ್ಟ್ನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ರಿ, ಅಲ್ಲಿ ಪ್ರತಿಯೊಂದು ಶರ್ಟಿನ ಅಂತರ ಯಾವುದರಿಂದ ಅಂತರ, ನಿಮ್ಮ ಸರಾಸರಿಯಿಂದ ಅಂತರ. ಅಂದರೆ 160 ಇಂದ ಹಿಡಿದ್ರೆ 160 + 10 ಆರ್ 160 - 10. ಇದು ನಮ್ಮ ಮೀನ್ ಡಿವಿಯೇಷನ್ಸ್ ಹೇಳ್ತಿರುವಂತಹ ಒಂದು ಇಂಟರ್ಪ್ರಿಟೇಷನ್. ಆಫ್ ಡಿಸ್ಪರ್ಷನಲ್ಲಿ ಅನೇಕ ಟೂಲ್ಸನ್ನ ನೋಡಿದ್ವಿ. ರೇಂಜ್ ಅಂದರೆ ಏನು ಇಂಟರ್ಪ್ರೇಟ್ ಮಾಡುತ್ತೆ, ರೇಂಜ್ ಅಂದರೆ ಏನು, ಕ್ವಾರ್ಟರ್ ಡಿವಿಯೇಷನ್ ಅಂದರೆ ಏನು, ಮೀನ್ ಡಿವಿಯೇಷನ್ ಅಂದರೆ ಏನು ಅಂತ. ಇಷ್ಟೆಲ್ಲ ಟೂಲ್ಸ್ ಇದ್ದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವಶ್ಯಕತೆ ಏನಿತ್ತು? ವೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ರಿಕ್ವೈರ್ಡ್? ಯಾಕಿತ್ತು ಗೊತ್ತೇನ್ರಿ? ಈ ಬೇರೆ ಹೇಳಿದಂತಹ ರೇಂಜ್ ಆಗಿರ್ಬೋದು, ಕ್ವಾರ್ಟರ್ ಡಿವಿಯೇಷನ್ ಆಗಿರ್ಬೋದು, ಮೀನ್ ಡಿವಿಯೇಷನ್ ಆಗಿರ್ಬೋದು, ಇದರೆಲ್ಲದರಲ್ಲೂ ಒಂದೊಂದು ಡಿಸ್ಅಡ್ವಾಂಟೇಜ್ ಇತ್ತು. ಯಾವ್ಯಾವ ಡಿಸ್ಅಡ್ವಾಂಟೇಜ್ ನೋಡಿ. ಮೊದಲನೇದು ರೇಂಜಲ್ಲಿ ನೋಡಿದಾಗ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ನಾನು ಜೀನ್ಸ್ ಪ್ಯಾಂಟಿನ ಒಂದು ಉದಾಹರಣೆ ಹೇಳಿದೆ ಅಲ್ವಾ. ಸೊ ಆ ರೇಂಜಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಡಿಸ್ಪರ್ಷನ್ ಪಾರ್ಟ್ 2 ವೀಡಿಯೋಸ್ ನೀವು ನೋಡಿ, ಡಿಟೇಲ್ ಆಗಿದೆ. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಮೊದಲನೇದು, ರೈಟ್. ನೆಕ್ಸ್ಟ್ ಕ್ವಾರ್ಟರ್ ಡಿವಿಯೇಷನ್ಸಲ್ಲಿ ಅದು 50% ಡೇಟಾವನ್ನು ಇಗ್ನೋರ್ ಮಾಡುತ್ತೆ. ಯಾಕಂತಂದರೆ ಮಿಡಲಲ್ಲಿರುವಂತಹ 50% ಡೇಟಾವನ್ನು ಕನ್ಸಿಡರ್ ಮಾಡ್ತಾ ಇತ್ತು. ಇದು ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ, ಓಕೆ, ತುಂಬ ಇಂಪಾರ್ಟೆಂಟ್. ದೆನ್ ಮೀನ್ ಡಿವಿಯೇಷನಲ್ಲಿ ಏನಾಗುತ್ತೆ, ಆಲ್ಜಿಬ್ರಿಕ್ ಸೈನನ್ನು ಇಗ್ನೋರ್ ಮಾಡುತ್ತೆ. ಅಂತಂದರೆ ಮೈನಸ್ ಇದ್ದಿದ್ದನ್ನು ಎಲ್ಲವೂ ಕೂಡ ಮಾಡ್ಯುಲಸ್ ಫಂಕ್ಷನ್ಸಿಂದ ಪ್ಲಸ್ ಆಗಿ ಕನ್ಸಿಡರ್ ಮಾಡ್ತಾ ಇತ್ತು. ಅಬ್ಸಲ್ಯೂಟ್ ಡಿವಿಯೇಷನ್ಸ್, ಓಕೆ, ಸೊ ಅದೇನು ಮಾಡುತ್ತೆ, ಮಾಡ್ಯುಲಸ್ ಫಂಕ್ಷನ್ಸ್ ಮೈನಸ್ಸನ್ನು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು, ರೈಟ್. ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಫ್ರೀ ಫ್ರಮ್ ಆಲ್ ದಿ ಲಿಮಿಟೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ನ್ಯೂನತೆಗಳಿಂದ ಹೊರ ಇದೆ ಅಂತ ಹೇಳ್ತಾ ಇದೆ. ಯಾವ ರೀತಿ? ಸರಿಯಾಗಿದ್ದರೆ 1893ರಲ್ಲಿ ಎಲ್ಲ ಡಿಸ್ಅಡ್ವಾಂಟೇಜನ್ನು ನೋಡಿದಂತಹ ಒಬ್ಬರು ಸರ್, ಅವ್ರ ಹೆಸರು ಕಾರ್ಲ್ ಪಿಯರ್ಸನ್ ಸರ್. ಸೊ ಇಲ್ಲಿ ಬರೆದಿದ್ದೀನಿ, ಕಾರ್ಲ್ ಪಿಯರ್ಸನ್ ಸರ್ 1893ರಲ್ಲಿ ಇದೆಲ್ಲ ಡಿಸ್ಅಡ್ವಾಂಟೇಜ್ ನೋಡಿ, ನಾನು ಒಂದು ಡಿಸ್ಪರ್ಷನ್ ಟೂಲ್ನ ಕೊಡಬೇಕು, ಅದು ಇಟ್ ಮಸ್ಟ್ ಬಿ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಥಿಂಕ್ ಮಾಡೋದು. ಸೊ ಇದು ಕಲಿಯುವಂಥ ವಿಧಾನ, ಓಕೆ, ಇದು ನಾನು ಹೇಳಿಕೊಡುವಂಥ ವಿಧಾನ. ಸೊ ನನ್ನ ಸ್ನೇಹಿತರಿಗೆ ಅರ್ಥ ಆಗಲಿ ಅಂತ. ಸೊ ಸ್ಟ್ಯಾಂಡರ್ಡ್ ಆಗಿರಬೇಕು, ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರಬೇಕು ಅಂತ ಥಿಂಕ್ ಮಾಡಿ, ಅದು ಇಟ್ ಮಸ್ಟ್ ಬಿ ಪಾಪ್ಯುಲರ್ ಆಗಿರಬೇಕು. ನಾನು ಕೊಡುವಂತಹ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪಾಪ್ಯುಲರ್ ಆಗಿರಬೇಕು, ಯಾವುದೇ ರೀತಿಯಾದಂಥ ಡಿಸ್ಅಡ್ವಾಂಟೇಜ್ಗಳು ಇರಬಾರ್ದು, ಅದು ಸೈಂಟಿಫಿಕ್ ಆಗೂ ಇರಬೇಕು ಅನ್ನುವಂಥದ್ದನ್ನು ಥಿಂಕ್ ಮಾಡಿ ನಮ್ಮ ಕಾರ್ಲ್ ಪಿಯರ್ಸನ್ ಸರ್, ಇವರನ್ನು ನಾವು KP ಸರ್ ಅಂತ ಕರೆಯೋಣ, ಓಕೆನಾ. ಇವರು ತುಂಬ ಕಡೆ ನಮಗೆ ಬರ್ತಾರೆ, ಕಲಿಯುವಂಥ ಕಾರಣಕ್ಕೋಸ್ಕರ ನಾವು KP ಸರ್ ಅಂತ ಕರೆಯೋಣ ಇವರನ್ನ. ಸೊ ಈ KP ಸರ್ ನಮಗೆ 1893ರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನುವಂಥ ಟೂಲ್ಸನ್ನು ಕೊಡ್ತಾರೆ. ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಗ್ರೀಕ್ ಲೆಟರ್ ಸಿಗ್ಮಾ, ಓಕೆ, ಗ್ರೀಕ್ ಲೆಟರ್ ಸಿಗ್ಮಾ ಅಂತ ಹೇಳ್ತೀವಿ ಇದನ್ನು, ಓಕೆ. ಹೀಗಿರುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನಿಂಗ್ ನೋಡೋಣ ಏನಂತ ಇದೆ ಅಂತ. ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿ ಸಮ್ ಆಫ್ ಸ್ಕ್ವೇರ್ ಆಫ್, ನೋಡಿ ಹೆಂಗಿದೆ, ಸಮ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ ಆಫ್ ವೇರಿಯಸ್ ವ್ಯಾಲ್ಯೂಸ್ ಫ್ರಮ್ ದೇರ್ ಅರ್ಥಮೆಟಿಕ್ ಮೀನ್ ಡಿವೈಡೆಡ್ ಬೈ ದಿ ಸ್ಯಾಂಪಲ್ ಸೈಜ್ ಆರ್ ನಥಿಂಗ್ ಬಟ್ ಅಬ್ಸರ್ವೇಷನ್ಸ್, ಓಕೆ. ಸರಿ, ಇದರ ಫಾರ್ಮುಲಾ ಈ ಮೀನಿಂಗ್ನ ಮೇಲೇ ನೀವು ಕನ್ಸ್ಟ್ರಕ್ಟ್ ಆಗಿದೆ. ಈ ಮೀನಿಂಗ್ನ ನೀವು ನೆನಪಿಟ್ಕೊಳ್ಬೇಕು ಅಂತಂದರೆ ಜಸ್ಟ್ ನೀವು ಫಾರ್ಮುಲಾವನ್ನು ನೆನಪಿಟ್ಕೊಂಡ್ರೆ ಸಾಕು. ಇದನ್ನು ಪಾಸ್ ಮಾಡಿ ನೀವು ಬರ್ಕೊಳ್ಳಿ, ನಾನು ಇದನ್ನು ರಬ್ ಮಾಡ್ತೀನಿ. ಸೊ ಈ ಮೀನಿಂಗ್ನ ಜೊತೆಗೆ ಫಾರ್ಮುಲಾವನ್ನು ತೋರಿಸ್ಕೊಡ್ತೀನಿ. ನಮ್ಮ KP ಸರ್ ಅವರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಸಿಗ್ಮಾ, ಇದನ್ನು ಸಿಗ್ಮಾ ಅಂತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಆರ್ ನಥಿಂಗ್ ಬಟ್ ಸಿಗ್ಮಾ ಈಸ್ ಈಕ್ವಲ್ ಟು ಏನಂತ ಹೇಳ್ತಾ ಇದೆ. ಈಗ ಬನ್ನಿ, positive square root of okay, this is positive square, okay, positive square of the sum of square of the deviations, okay. ನೋಡಿ, sum of the square of the deviation of ವೇರಿಯಸ್ ವ್ಯಾಲ್ಯೂಸ್ ಫ್ರಮ್ ದ ಅರ್ಥಮೆಟಿಕ್ ಮೀನ್ ಅಂತಂದರೆ, ಗಮನಿಸಿ ಫ್ರೆಂಡ್ಸ್, ಈ ವ್ಯಾಲ್ಯೂಸ್ಗಳು ನಮಗೆ ಇರ್ತಾವಲ್ವೇನ್ರಿ, ಅಬ್ಸರ್ವೇಷನ್ಸ್ಗಳು, ಅದರ ಅಬ್ಸರ್ವೇಷನ್ಸ್ಗಳನ್ನು ಅರ್ಥಮೆಟಿಕ್ ಮೀನಿಂದ ನಾವೇನು ಮಾಡಬೇಕು, ಡಿವಿಯೇಷನ್ ತಗೋಬೇಕು.
ಪ್ರತಿಯೊಂದು ವ್ಯಾಲ್ಯೂವನ್ನು ನಾವು ಅರ್ಥಮೆಟಿಕ್ ಮೀನಿಂದ ಡಿವಿಯೇಷನ್ ತೆಗೆದು ಅದನ್ನು ಏನು ಮಾಡಬೇಕು, ಸಮ್ ಆಫ್ ಸ್ಕ್ವೇರ್ ಆಫ್ ಅಂತ ತಗೊಂಡಿದ್ದಾರೆ. ಅಂದರೆ ಸ್ಕ್ವೇರ್ ಮಾಡಬೇಕಂತೆ. ನೀವು ಡಿವಿಯೇಷನ್ ತೆಗೆದದ್ದನ್ನು ಸ್ಕ್ವೇರ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ವ್ಯಾಲ್ಯೂವನ್ನು ಅರ್ಥಮೆಟಿಕ್ ಮೀನಿಂದ ಡಿವಿಯೇಷನ್ ತೆಗೆದುಕೊಳ್ತೀರಾ, ಅದನ್ನು ನೀವು ಸ್ಕ್ವೇರ್ ಮಾಡ್ಕೊಳ್ಬೇಕಾ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ KP ಸರ್, ಸಮ್ ಮಾಡ್ಕೊಳ್ಬೇಕು ಅಂತಿದ್ದಾರೆ. ದಟ್ ಈಸ್ ಸಮೇಷನ್. Then divided by the sample space or nothing but number of observation. So divided by n. Okay, this is standard deviation formula. ನಮ್ಮ ಮೀನಿಂಗೇ ನಮಗೆ ಫಾರ್ಮುಲಾವಾಗಿ ನಮ್ಮ KP ಸರ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಒಂದು ಇಂಡಿವಿಜುವಲ್ ಸೀರೀಸ್ ಇದೆ ನನ್ನ ಹತ್ರ. ಸೊ ಇಂಡಿವಿಜುವಲ್ ಸೀರೀಸಿಗೆ ನೇಮ್ ಎಕ್ಸ್ ಅನ್ನುವಂಥದ್ದು ಕೊಟ್ಟಿದ್ದೀನಿ. ಓಕೆ, ಎಕ್ಸ್ ಅನ್ನುವಂಥ ವೇರಿಯೇಬಲ್ನ ಡಿಫೈನ್ ಮಾಡಿದ್ದೀನಿ. ಸೊ ವೇರಿಯೇಬಲ್ ಬಂದು, ಸೊ ಅದನ್ನ ದಟ್ ಮೀನ್ಸ್ ಅಬ್ಸರ್ವೇಷನ್ಸ್ ಬಂದು 3, 4, 1, 2, 5. ಓಕೆ, ನಮ್ಮ KP ಸರ್ ಏನು ಹೇಳ್ತಾರೆ ಅಂದರೆ, ಫಸ್ಟ್ ನೀವು ಅರ್ಥಮೆಟಿಕ್ ಮೀನ್ನ ಫೈಂಡ್ ಔಟ್ ಮಾಡಿ ಅಂತ. ಓಕೆ ಸರ್, ಅರ್ಥಮೆಟಿಕ್ ಮೀನ್ನ ಫೈಂಡ್ ಔಟ್ ಮಾಡಬೇಕಲ್ವಾ? ಫೈಂಡ್ ಔಟ್ ಮಾಡ್ತೀವಿ ಸರ್. ಅರ್ಥಮೆಟಿಕ್ ಮೀನ್ ಹೆಂಗೆ ಕಂಡುಹಿಡಿದ್ರಿ? ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ದಟ್ ಮೀನ್ಸ್ 15 ಡಿವೈಡೆಡ್ ಬೈ 5 = 3. ಫೈಂಡ್ ಔಟ್ ಮಾಡಿದ್ವಿ ಸರ್. ದೆನ್ ಆಮೇಲೆ ಏನು ಮಾಡಿ ಅಂತಂದರು, ಆ ಅರ್ಥಮೆಟಿಕ್ ಮೀನಿಂದ ಈಚ್ ವ್ಯಾಲ್ಯೂನ ಡಿವಿಯೇಷನ್ ತೆಗೀರಿ ಅಂದರು. ದಟ್ ಮೀನ್ಸ್ x minus x bar. ಓಕೆ ಸರ್, 3 minus 3, 4 minus 3, 1 minus 3, 2 minus 3, 5 minus 3 is equal to 3 minus 3 is 0, 4 minus 3 is 1, 1 minus 3 is minus 2, 2 minus 3 is 1, then 5 minus 3 is 2. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಒಂದು ಪ್ರಾಪರ್ಟೀಸ್ನ ನೋಡಿದ್ವಿ. ಇಫ್ the deviations are taken from the mean, then the sum of the deviations are taken from the mean will be 0 ಅಂತ ಹೇಳ್ತಿತ್ತು. ಓಕೆ, ಅದಕ್ಕೆ KP ಸರ್ ಏನು ಮಾಡಿದ್ರು, ನೋಡಪ್ಪ, ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ಫೈಂಡ್ ಔಟ್ ಮಾಡಿರ್ತೀಯಲ್ವಾ, ಅದನ್ನು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡು ಅಂತ. ಅವಾಗ ಈ ಮೈನಸ್ ಇದೆಲ್ಲ ಏನಾಗಿ ಹೋಗ್ಬಿಡುತ್ತೆ, ಪ್ಲಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸರ್ ಏನು ಮಾಡಿದ್ರು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡು ಅಂದರು. 0, 1 square is 1, 2 square is 4, 1 square is 1, 2 square is 4. ಓಕೆ, ಈಗ ಸರ್ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಅಂತ ಕೇಳುವಾಗ ಸಮ್ ಮಾಡು ಅಂದರು. ನೋಡಿ, ಸಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡಬೇಕಲ್ವೇನ್ರಿ? ಫೈನಲಾಗಿ ನೀವು ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ರೈಟ್? ಸೊ ದಿಸ್ ಈಸ್ 10. ಸರ್ ನೆಕ್ಸ್ಟ್ ಏನು ಮಾಡಬೇಕು ಸರ್? ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಡಿವೈಡೆಡ್ ಬೈ ಎನ್ ಮಾಡು. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗೆಯೇ ಬರ್ಕೊಳ್ಳಿ, ನಾವೀಗ ಖಾಲಿ ಎಷ್ಟು ಕೆಲಸ ಮಾಡಿದ್ದೀವಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಲ್ವೇನ್ರಿ? ಇಷ್ಟು ಕೆಲಸ ಆಗಿದೆ. ಸರಿಯಾಗಿದ್ದರೆ 10 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 5. ಸರ್ ನೆಕ್ಸ್ಟ್ ಏನು ಮಾಡಬೇಕು ಸರ್? ಸ್ಕ್ವೇರ್ ರೂಟ್ ಹಾಕು. ಸರ್ ಯಾಕೆ ಸರ್ ಸ್ಕ್ವೇರ್ ರೂಟ್ ಹಾಕಬೇಕು? ಬಿಕಾಸ್ ನೀವು ಇಲ್ಲಿ ಸ್ಕ್ವೇರ್ ಮಾಡಿದಿರಲ್ಲ, ಇಲ್ಲಿ ಸ್ಕ್ವೇರ್ ಮಾಡಿದೀವಲ್ವಾ, ಹಾಗಾಗಿ ಅದನ್ನು ರಿಮೂವ್ ಮಾಡಿ ಸ್ಕ್ವೇರ್ ರೂಟ್ ಹಾಕಿ ಅಂತ ಹೇಳ್ಬಿಟ್ಟು ಸರಿ ಸರ್ ಹಾಕ್ತೀವಿ ಅಂತ ಹೇಳಬೇಕು. ಸರಿಯಾಗಿದ್ದರೆ 10 ಡಿವೈಡೆಡ್ ಬೈ 5 ದಟ್ ಮೀನ್ಸ್ 2. ಸ್ಕ್ವೇರ್ ರೂಟ್ ಆಫ್ 2 ಈಸ್ ಈಕ್ವಲ್ ಟು 1.41 ಈಸ್ ದ ಆನ್ಸರ್. ಫ್ರೆಂಡ್ಸ್, ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ ಏನು ಇಂಟರ್ಪ್ರೇಟ್ ಮಾಡುತ್ತೆ ಅಂತಂದರೆ ನಮಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ನಾವು ಸ್ಕ್ವೇರ್ ಮಾಡಿದ್ರೆ ಅದನ್ನು ವೇರಿಯನ್ಸ್ ಅಂತ ಹೇಳ್ತೀವಿ. ಓಕೆನಾ? ಜಸ್ಟ್ ಇದನ್ನು ಹಾಗೆ ಬರ್ಕೊಳ್ಳಿ. ಈ ವೇರಿಯನ್ಸಿಗೂ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಆಮೇಲೆ ನೋಡೋಣ. ಈಗ ಜಸ್ಟ್ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ನಮಗೆ ಏನು ಹೇಳ್ಕೊಡ್ತಾ ಇದೆ, ಇದು ನಮಗೆ ಏನು ಇಂಟರ್ಪ್ರೇಟ್ ಮಾಡ್ತಾ ಇದೆ, ನಮಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನು ರಬ್ ಮಾಡಿರ್ತೀನಿ. ಓಕೆನಾ? ನೋಡಿ, ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಇದು ನಾರ್ಮಲಿ ನಮಗೆ ಯಾವ ರೀತಿ ಇರುತ್ತೆ ಅಂತಂದರೆ ಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಕರ್ವ್ ಇರುತ್ತೆ. ಅಂದರೆ ಬೆಲ್ ಶೇಪ್ಡ್ ಕರ್ವ್ ಇವೆಲ್ಲ. ಓಕೆ, ಅದರ ಡಿಸ್ಟ್ರಿಬ್ಯೂಷನ್ಸ್. ಈಗ ಒಂದು ಡೇಟಾ, ಇದೇ ಡೇಟಾ ಅಂತ ತಗೊಳ್ಳಿ. ಈ ಡೇಟಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್ ಆರ್ ಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ರೂಪದಲ್ಲಿದೆ. ಸೊ ನಾವು ಇದನ್ನು ಸೆಂಟರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಡಿಟೇಲಾಗಿ ನೀವು ಮುಂದೆ ನೋಡ್ತೀರಾ, ಡೋಂಟ್ ವರಿ. ಸೆಂಟರ್ ವ್ಯಾಲ್ಯೂ ಅಂತಂದರೆ ಏನ್ರಿ? ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ 3. ಓಕೆ, ನೆಕ್ಸ್ಟು ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಓಕೆ, ಇದರಿಂದ ಇಲ್ಲಿ ತನಕ ಈ ಫಸ್ಟ್ ಸ್ಟ್ಯಾಂಡರ್ಡ್ ಎಷ್ಟು ಇರುತ್ತೆ ಅಂತಂದರೆ 3 ಪ್ಲಸ್ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿದಿರಲ್ಲ 1.41 ಎಷ್ಟು ಬಂದಿರುತ್ತೆ ಅಂತಂದರೆ 4.41. ಓಕೆ, 4.41 ಈಸ್ ಫಸ್ಟ್ ಸ್ಟ್ಯಾಂಡರ್ಡ್. ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ನೋದನ್ನು ನೋಡೋದಾದರೆ 3 ಪ್ಲಸ್ 1.41 ಪ್ಲಸ್ 1.41. ಇದನ್ನು ಈಗೂ ಬರಿಬೋದಲ್ವಾ? ಎಷ್ಟು 1.41 ಇದೆ? 2 ಅಲ್ವಾ?
2 ಇಂಟು 1.41 ಸೊ ಪ್ಲಸ್ 3 ಸೊ ಎಷ್ಟು ಬರುತ್ತೆ ಅಂತಂದರೆ 2 1 2 ಓಕೆ 2 4 8 2 1 2 ಸೊ ಫೈನಲ್ ಆಗಿ 5.81 ಹಾಗಿದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ 5.81 ಓಕೆನಾ. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ನೀವು ಈ ರೀತಿ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಾ. ರೀಸನ್ ಏನು ಅಂತ ಹೇಳ್ತೀನಿ ಓಕೆನಾ. ನಂತರ 3 ಇಂದ ಈಗ ಲೆಫ್ಟ್ ಸೈಡ್ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡ್ತೀರಾ ಅಂದರೆ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1.59 ಅಂದರೆ ದಟ್ ಮೀನ್ಸ್ 1.59 ಈಸ್ ಫಸ್ಟ್ ಸ್ಟ್ಯಾಂಡರ್ಡ್ ಓಕೆನಾ. ಲೆಫ್ಟ್ ಸೈಡು ಫಸ್ಟ್ ಸ್ಟ್ಯಾಂಡರ್ಡ್ ಆಗುತ್ತೆ. ಇದನ್ನು ಯಾಕೆ ನಾವು ಈ ರೀತಿ ಬರೀಬೇಕು ಅಂತಂದರೆ ನಮ್ಮ ಈ ಡೇಟಾಗಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಡಿಸ್ಪರ್ಸ್ ಆಗಿದೆಯಾ, ಎಷ್ಟು ಸ್ಪ್ರೆಡ್ ಆಗಿದೆ ಅನ್ನೋದನ್ನು ನಮಗೆ ತೋರಿಸ್ಕೊಡುತ್ತೆ. ಅರ್ಥ ಆಗ್ತಿದೆ. ಸೊ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಮ್ಮ ಇಲ್ಲಿ ಡೇಟಾ ಇದೆಯಲ್ವಾ 3 ಅಂತ ಇದೆಯಲ್ವಾ. ಸೊ ಇದರ ಪ್ಲಾಟ್ ಎಲ್ಲಾಗುತ್ತೆ 3 ಅನ್ನುವಂಥದ್ದು ಇಲ್ಲಾಗುತ್ತೆ ಓಕೆ 3 ಅನ್ನುವಂಥದ್ದು ಇಲ್ಲಿ. ಸೊ ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಇದ್ದಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದರೆ ಡಿಸ್ಕ್ರೀಟ್ ಸೀರೀಸ್ ಆ ಥರ ಎಲ್ಲ ಬಂದಾಗ ಈಗ ನಮಗೆ ಅಷ್ಟು ಡೆಪ್ತ್ ಬೇಡ, ಸಾಕಿಷ್ಟು ಹೇಳ್ಕೊಡ್ತೀನಿ ನೋಡಿ. 4 ಅನ್ನುವಂಥದ್ದು ಎಲ್ಲಿ ಪ್ಲಾಟ್ ಆಗುತ್ತೆ, ಇದರ ನಡುವೆ 3 ಮತ್ತು ನೋಡಿ ಇದರ ನಡುವೆ ಈ ಫಸ್ಟ್ ಸ್ಟ್ಯಾಂಡರ್ಡ್ ಮೀನ್ ಮತ್ತು ಮೀನಿನ ರೈಟ್ ಸೈಡಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಒಳಗೆ ಪ್ಲಾಟ್ ಆಗುತ್ತೆ. ಸೊ ಏನು ಹೇಳುತ್ತೆ ಅಂತಂದರೆ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಯಾವ ರೀತಿ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದು ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನು ಹೇಳುತ್ತೆ ಹೇಳ್ಕೊಡ್ತಾ ಇದೆ ಓಕೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನು ಹೇಳುತ್ತೆ ಅಂತಂದರೆ ಇದರಿಂದ ನೀವು ಸ್ಟ್ಯಾಂಡರ್ಡ್ ಏನು ಮಾಡ್ತೀರಾ, ಈ ರೀತಿ ಪ್ಲಾಟ್ ಮಾಡಲಿಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ ಸೆಕೆಂಡ್ ಸ್ಟ್ಯಾಂಡರ್ಡ ಅಂತ ಹೇಳ್ಬಿಟ್ಟು ಈ ರೀತಿ ನೀವು ನಾರ್ಮಲ್ ಕರ್ವಲ್ಲಿ ತೋರಿಸ್ಕೊಳ್ತೀರಾ. ಅದಾದ ಮೇಲೆ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಎಷ್ಟು ಅಂತರದಲ್ಲಿ ಸ್ಪ್ರೆಡ್ ಆಗಿದೆ ಅಂತನ್ನು ಹೇಳ್ಕೊಡುತ್ತೆ. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದನ್ನು ವೇರಿಯನ್ಸನ್ನು ತೆಗೆದುಕೊಳ್ತೀರಾ. ಇದರ ವೇರಿಯನ್ಸ್ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ದಟ್ ಮೀನ್ಸ್ 1.14 ಅನ್ನು ನೀವು ಸ್ಕ್ವೇರ್ ಮಾಡಬೇಕು. ದಿಸ್ ಈಸ್ ನಥಿಂಗ್ ಬಟ್ 2 ಅಲ್ವೇನ್ರಿ, ಇಲ್ಲೇ ಇದೆಯಲ್ಲ ನಮಗೆ ಆನ್ಸರ್. ಇದು ನಮಗೇನು ಇಂಟರ್ಪ್ರೇಟ್ ಮಾಡುತ್ತೆ ಅಂತಂದರೆ ಅಂತರವನ್ನು ಅಂತಂದರೆ ರೇಂಜನ್ನು ಹೇಳಿಕೊಡುತ್ತೆ. ಹೇಗೆ ಅಂತ ಹೇಳ್ತೀರಾ. ಈಗ ಇದರ ಸರಾಸರಿ ಎಷ್ಟು 3 ಇದೆಯಾ, 3 ಇದೆ. ನೆಕ್ಸ್ಟು ಪ್ರತಿಯೊಂದು ವ್ಯಾಲ್ಯೂಗಳು 3 + 2 = 5 ಅಥವಾ 3 - 2 = 1. 1ರಿಂದ 5ರವರೆಗೆ ವ್ಯಾಲ್ಯೂಸ್ಗಳು ಅಂತರದಲ್ಲಿ ಕಾಯ್ದುಕೊಂಡಿವೆ ಅನ್ನುವಂಥದ್ದು. ಅಂತಂದರೆ 2 ಇಂದ ಪ್ಲಸ್ ಸೆಂಟರ್ ವ್ಯಾಲ್ಯೂಯಿಂದ +2 ಅಥವಾ ಸೆಂಟರ್ ವ್ಯಾಲ್ಯೂಯಿಂದ -2. ಯಾವ ರೀತಿ ಹೇಳ್ತೀವಿ ಅಂತಂದರೆ ಇದನ್ನು ಸ್ವಲ್ಪ ಡೇಟಾ ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ ಓಕೆ. ಯಾವ ರೀತಿ ಅಂತಂದರೆ ಈಗ 300 ರೂಪಾಯಿ ಶರ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. 300 ರೂಪಾಯಿ ಶರ್ಟ್ ಇದೆ, ಅದರ ರೇಂಜ್ ಬಂದಿದ್ದು ಸ್ಟ್ಯಾಂಡರ್ಡ್ ಡಿವಿಷನ್ 20 ಹಾಕಿರ್ತೀನಿ ಓಕೆನಾ. 300 ರೂಪಾಯಿ ಶರ್ಟ್ ಇದೆ ಅಂದರೆ ಸೆಂಟರ್ ವ್ಯಾಲ್ಯೂ. ಈಗ ಒಂದು ಶಾಪಿಗೆ ಹೋಗಿದ್ದೀರಾ, ಆ್ಯಾವ್ರೇಜ್ ಒಂದಷ್ಟು ಶರ್ಟ್ಗಳನ್ನು ತೊಗೊಂಡಿದ್ದೀರಾ, ಅದರ ಸೆಂಟರ್ ವ್ಯಾಲ್ಯೂ ಸರಾಸರಿ ಆ್ಯಾವ್ರೇಜ್ ಪ್ರೈಸ್ 300 ಓಕೆ. ಆ 300 ಕೇವಲ 300 ಆಗಿರುತ್ತಾ, ಬೇರೆ ಬೇರೆ ಪ್ರೈಸಲ್ಲಿರುತ್ತೆ. ಅದರ ಸರಾಸರಿ 300. ಆದರೆ ಆ ಸರಾಸರಿಯಿಂದ ಬೇರೆ ಎಲ್ಲ ಪ್ರೈಸ್ಗಳು ಎಷ್ಟು ಅಂತರದಲ್ಲಿರ್ಬೋದು, ಅಡಿಷನಲ್ ಒಂದು 20 ರೂಪಾಯಿ ಜಾಸ್ತಿ ಇರ್ಬೋದು ಅಥವಾ ಒಂದು 20 ರೂಪಾಯಿ ಕಡಿಮೆ ಇರ್ಬೋದು. ದಿಸ್ ಈಸ್ ಡಿಸ್ಪರ್ಷನ್ ಅಂತಂದರೆ ವೇರಿಯೇಬಿಲಿಟಿಯನ್ನು ನಮಗೆ ಹೇಳಿಕೊಡ್ತಾ ಇದೆ ಓಕೆ. ಎಷ್ಟು ಏನು ಹೇಳಿದೆ, ಸೆಂಟರ್ ವ್ಯಾಲ್ಯೂವಿಂದ ನಮ್ಮ ಈಚ್ ಅಬ್ಸರ್ವೇಷನ್ಸ್ಗಳು ಎಷ್ಟು ಅಂತರದಲ್ಲಿದೆ ಅನ್ನುವಂಥದ್ದು ವೇರಿಯನ್ಸ್ ಹೇಳುತ್ತೆ. ಬಟ್ ಡಿಸ್ಪರ್ಷನ್ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಸ್ಪ್ರೆಡ್ ಆಫ್ ವೇರಿಯಬಿಲಿಟಿ ಹೇಳುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದೆಯಾ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದೆಯಾ, ಈ ರೀತಿ ನಮ್ಮ ಕರ್ವಲ್ಲಿ ನಾವು ನೋಡುವಾಗ ನಮಗೆ ಅದನ್ನು ಏನು ಮಾಡುತ್ತೆ, ಎಲ್ಲಿ ಪ್ಲಾಟ್ ಆಗಿದೆ, ಸೆಂಟರ್ ವ್ಯಾಲ್ಯೂಯಿಂದ ಹತ್ತಿರದಲ್ಲಿದೆಯಾ, ಸೆಂಟರ್ ವ್ಯಾಲ್ಯೂಯಿಂದ ತುಂಬ ದೂರದಲ್ಲಿದೆಯಾ, ವೇರಿಯಬಿಲಿಟಿ ಮೋರ್ ಇದೆಯಾ ಅನ್ನುವಂಥ ಇನ್ಫಾರ್ಮೇಷನ್ನು ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಹೇಳುತ್ತೆ. ಇದನ್ನು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಒಂದು ಒಳ್ಳೆಯ ಉದಾಹರಣೆಯನ್ನು ನಿಮಗೆ ಹೇಳ್ತೀನಿ, ಈಗ ನಿಮಗೆ ಅರ್ಥ ಆಗುತ್ತೆ. ಗಮನಿಸಿ. ಈ ಫಾರ್ಮುಲಾವನ್ನು ಡಿರೈವ್ ಮಾಡೋಣ. ಇನ್ನೊಂದು ವೇರಿಯಸ್ ಫಾರ್ಮ್ ಬರುತ್ತೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ರಾಮಣ್ಣ ಅಂತ ಅಂದ್ಕೊಳ್ಳಿ ಓಕೆ. ರಾಮಣ್ಣ, ಈ ರಾಮಣ್ಣ ಬಂದು ವಾಷಿಂಗ್ ಮೆಷಿನ್ನು, ಫ್ರಿಡ್ಜು ಇದೆಲ್ಲ ಒಂದು ಒನಿಡಾ ಕಂಪನಿಯ ಒಬ್ಬ ಏನು ಹೇಳ್ತಾರೆ ಏಜೆಂಟು, ಅಂದರೆ ಮೆಕ್ಯಾನಿಕ್ಕು. ಏನಾದರೂ ಹಾಳಾದರೆ ಅಲ್ಲಿಯ ಒಂದು ಕಸ್ಟಮರ್ ಕಾಲ್ ಮಾಡಿದ್ರೆ ಅವನು ಅಲ್ಲಿಗೆ ಹೋಗ್ಬಿಡ್ತಾನೆ. ಸೊ ಆ ಕಂಪನಿ ಕಾಲ್ ಮಾಡಿದ್ರೆ ಆ ರಾಮಣ್ಣಂಗೆ ಹೇಳ್ತಾರೆ, ನೋಡು ಇಂಥ ಏರಿಯಾದಲ್ಲಿ ಒಂದಷ್ಟು ಏರಿಯಾಗಳು ಅಲಾಟ್ ಮಾಡಿರ್ತಾರೆ. ಸೊ ನಾನಿರುವಂಥ ಪ್ರದೇಶದ ಹೆಸರು ಏನು ಗೊತ್ತೇನ್ರಿ, ಜಯಪುರ ಅಂತ. ಇದು ಜಯಪುರ ಅನ್ನುವಂಥದ್ದು ನಮ್ಮ ಸೆಂಟರ್ ಟೌನ್. ಸೆಂಟರ್ ಟೌನನ್ನು ನಾವು ಹೇಗೆ ಹೇಳ್ತೀವಿ, ಮೀನ್ ಅಂತ ಹೇಳ್ತೀವಿ, ಹೌದಾ. ಈ ಸೆಂಟರ್ ಟೌನಿಂದ ಕರೆಕ್ಟ್
ಕರೆಕ್ಟ್ ರೈಟ್ ಸೈಡ್ ಓಕೆ. ನಾನು ಈಗ ಹೇಗೆ ಹೇಳ್ತಾ ಇದ್ದೀನಿ, ಕರ್ವ್ನ ನೀವು ನೆನಪಿಸ್ಕೋಬೇಕು. ದಿಸ್ ಈಸ್ ಸೆಂಟರ್ ವ್ಯಾಲ್ಯೂ, ದಿಸ್ ಈಸ್ ರೈಟ್ ಸೈಡ್. ಸೊ ರೈಟ್ ಸೈಡ್ 21 ಕಿಲೋಮೀಟರ್ಸ್ಗೆ ಕರೆಕ್ಟಾಗಿ ನಿಮಗೆ ಶೃಂಗೇರಿ ಅನ್ನುವಂಥ ಊರು ಸಿಗುತ್ತೆ. ಶೃಂಗೇರಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಊರು. ನೆಕ್ಸ್ಟ್ ಇನ್ನು ಲೆಫ್ಟ್ ಸೈಡಿಗೆ ಬರುತ್ತೆ. ಲೆಫ್ಟ್ ಸೈಡ್ ಕರೆಕ್ಟ್ 21 ಕಿಲೋಮೀಟರ್ಗೆ, ಲೆಫ್ಟ್ ಸೈಡಿನ 21 ಕಿಲೋಮೀಟರ್ಗೆ ಕೊಪ್ಪ ಅಂತ ಹೇಳ್ತೀವಿ. ದಿಸ್ ಈಸ್ ಮೈ ಸೆಂಟರ್ ವ್ಯಾಲ್ಯೂ, ದಟ್ ಈಸ್ ಸೆಂಟರ್ ಟೌನ್. ಅರ್ಥ ಆಗ್ತಾ ಇದೆ? ರಾಮಣ್ಣನಿಗೆ ಜಯಪುರ, ಶೃಂಗೇರಿ, ಕೊಪ್ಪ ಈ 3 ಊರುಗಳಲ್ಲಿ ಏನಾದರೂ ಅವರ ಒನಿಡಾ ಕಂಪನಿಯ ಕಂಪ್ಲೇಂಟ್ ಏನಾದರೂ ಬಂತು ಅಂತಂದರೆ ರಾಮಣ್ಣ ಆ ಮನೆಗಳಿಗೆ ಹೋಗ್ಬಿಟ್ಟು ಆ ಕಂಪ್ಲೇಂಟ್ನ ಸಾಲ್ವ್ ಮಾಡುವ ಕೆಲಸ. ಅರ್ಥ ಆಗ್ತಾ ಇದೆಯಾ? ಈಗ ರಾಮಣ್ಣ ಇದ್ದಂತಹ ಲೀಸ್ಟ್ ಎಲ್ಲ ಇದೆ. 3 ಕಿಲೋಮೀಟರ್. ಈಗ ನೋಡ್ರಿ, ಇದು 3 ಕಿಲೋಮೀಟರ್ ಬೇಡ, ಸ್ವಲ್ಪ ಕಿಲೋಮೀಟರ್ಸ್ನ ಫುಲ್ಲು ಚೇಂಜ್ ಮಾಡೋಣ. ಸರಿ, ಒಂದು ಡೇಟಾ ಇದೆ ನಮ್ಮ ಹತ್ರ. ರಾಮಣ್ಣನಿಗೆ ಒಂದಷ್ಟು ದಿನ ನಾನು ಕಾಲ್ ಮಾಡಿದ್ದೀನಿ. ಅವನು ಒಂದು 8 ಕಿಲೋಮೀಟರ್ ದೂರ ಅಂತಂದರೆ ನನ್ನ ಸೆಂಟರ್ ಟೌನಿಂದ 8 ಕಿಲೋಮೀಟರ್ ದೂರ, 6 ಕಿಲೋಮೀಟರ್ ದೂರ ಹೀಗೆಲ್ಲ ಇರ್ತಾನೆ. 8 ಕಿಲೋಮೀಟರ್ ದೂರ ಅಂತಂದರೆ 8, 6 ಈ ರೀತಿ ಓಕೆನಾ. ಒಂದು 21, 18, 19 ಇದೆಲ್ಲ ನನ್ನ ಪಾಸ್ಟ್ ಡೇಟಾ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ಸಲ್ಲಿ ನಾನು ತಗೊಳ್ತಾ ಇದ್ದೀನಿ. 10 ಕಿಲೋಮೀಟ್ರು, 12 ಕಿಲೋಮೀಟ್ರು. ಇದು 12 ಕಿಲೋಮೀಟ್ರ್ ನನ್ನ ಸೆಂಟರ್ ಟೌನಿಂದ ದೂರ ಇದ್ದಾನೆ. ಆ ದೂರವನ್ನು ನಾನು ಏನು ಮಾಡಿರ್ತೀನಿ ಅಂತಂದರೆ ಸರಾಸರಿನ ಕಂಡಿಡಿದಾಗಿದೆ. ದಿಸ್ ಈಸ್ ಮೈ ಸೆಂಟರ್ ಟೌನ್, ದಟ್ ಈಸ್ ಜಯಪುರ. ಈಗ ವಿಷಯ ತಿಳ್ಕೊಳ್ಳಿ. ಓಕೆ, ಜಯಪುರದಿಂದ ಈಗ ನನಗೆ ಒಂದು ಕಂಪ್ಲೇಂಟ್ ಇದೆ. ಜಯಪುರದಲ್ಲಿ ನಾನಿರೋದು, ನಮ್ಮ ಮನೆಯಲ್ಲಿರುವ ವಾಷಿಂಗ್ ಮಿಷಿನ್ ಹಾಳಾಯಿತು. ನಮ್ಮ ಮನೆಯಲ್ಲಿರುವಂಥ ವಾಷಿಂಗ್ ಮಿಷಿನ್ ಹಾಳಾದಾಗ ನಾನೀಗ ರಾಮಣ್ಣನಿಗೆ ಕಾಲ್ ಮಾಡ್ತೀನಿ. ರಾಮಣ್ಣನಿಗೆ ನಾನು ಕಾಲು ಮಾಡಬೇಕಾದ್ರೆ ಅವನು ನೋಡಿ, ಅವನು ಶೃಂಗೇರಿಯಲ್ಲಿರಬೇಕು ಅಥವಾ ಕೊಪ್ಪದಲ್ಲಿರಬೇಕು, ಅಥವಾ ಶೃಂಗೇರಿ ಮತ್ತು ಜಯಪುರದ ನಡುವೆ ಇರಬೇಕಾಗತ್ತೆ, ಅಥವಾ ಶೃಂಗೇರಿ ಮತ್ತು ಕೊಪ್ಪದ ನಡುವೆ ಇರಬೇಕಾಗತ್ತೆ. ಎಲ್ಲಿ ಇರಬಹುದು ಅನ್ನುವಂಥದ್ದು ನನ್ನ ಅಸಂಪ್ಷನ್ಸ್. ಸೊ ಅವನ ಪಾಸ್ಟ್ ಡೇಟಾವನ್ನು ತೆಗೆದುಕೊಳ್ತೀನಿ. ಎಲ್ಲಿ ಇರಬಹುದು ಅಂತ ಅನ್ನುವಾಗ ಅವನು ಒಂದು ವೇಳೆ 6 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಪ್ಲೇಸ್ ಬರುತ್ತೆ. ಓಕೆ, ಅದನ್ನು ಅಗಳಗಂಡಿ ಅಂತ ಹೇಳ್ತೀವಿ. ಜಸ್ಟ್ ನೀವು ಅದನ್ನು ಓಕೆ. ಈಗ 6 ಕಿಲೋಮೀಟರ್ ಅಂತರದಲ್ಲಿ ಇದ್ದಾನೆ ರೈಟ್ ಸೈಡಲ್ಲಿ ಅಂತಂದರೆ ಇಟ್ ಈಸ್ ವೆರಿ ಈಸಿ. ಯಾಕಂತಂದರೆ ಈಗ ನನಗೆ ಕೆಲಸ ಆಗಬೇಕು, ಅಲ್ಲಿ ಯಾರ್ದೋ ಮನೆ ಕಂಪ್ಲೇಂಟನ್ನು ನೋಡ್ತಾ ಇದ್ದಾನೆ. ನಾನೇನು ಮಾಡ್ತೀನಿ, ನಮ್ಮ ವೆಹಿಕಲ್ ತೊಗೊಂಡೋಗ್ಬಿಟ್ಟು ರಾಮಣ್ಣ ಕರ್ಕೊಳಕ್ಕೆ ಬರ್ತೀನಿ. ಯಾಕಂದರೆ ನನ್ನ ಸೆಂಟರ್ ಟೌನಿಂದ ಬಹಳಷ್ಟೇನು ದೂರದಲ್ಲಿದ್ದಾನೆ, ಬಹಳಷ್ಟೇನು ದೂರದಲ್ಲಿಲ್ಲ, ಅಂತರದಲ್ಲಿದ್ದಾನೆ. ಒಂದೊಂದಷ್ಟು ಅಂತರ ಕಾಯ್ದುಕೊಂಡಿದ್ದಾನೆ. ಬಹಳಷ್ಟು ವೇಗವಾಗಿ ಹೋಗಿ ಅವನನ್ನು ಕರ್ಕೊಂಬರ್ತೀನಿ. ಅದೇ ರಾಮಣ್ಣ 18 ಕಿಲೋಮೀಟರ್ ದೂರ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಯಾವುದೋ ಮನೇನ ಕಂಪ್ಲೇಂಟ್ನ ನೋಡ್ತಾ ಇದ್ದಾನೆ, ಅಲ್ಲಿ ಕಂಪ್ಲೇಂಟ್ನ ರಿಸಾಲ್ವ್ ಮಾಡಲಿಕ್ಕೆ ಅಲ್ಲಿ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳಿ. ನಾನು ಗಾಡಿ ತೊಗೊಂಡು ಆದಷ್ಟು ಬೇಗ ಹೋಗ್ಲಿಕ್ಕೆ ತುಂಬ ದೂರ ಇದೆ, ರಿಸ್ಕ್ ತಗೊಳ್ಳಲ್ಲ. ರಾಮಣ್ಣನಿಗೆ ಕಾಯ್ತೀನಿ. ಯಾಕಂತಂದರೆ ಅವ್ನು ಏಜೆಂಟ್ ಅಲ್ವಾ, ಅವನಿಗೆ ಬಂದಾಗ ನಾವು ದುಡ್ಡು ಕೊಡ್ತೀವಲ್ವಾ. ಆದರೆ ಕೆಲವೊಂದು ಟೈಮ್ನಲ್ಲಿ ನನಗೆ ಕೆಲಸ ಬೇಗ ಆಗಬೇಕು, ಭಾಳಷ್ಟು ಹತ್ರದಲ್ಲಿದ್ದಾನೆ ನನ್ನ ಸೆಂಟರ್ ಟೌನಿಂದ, ಬೇಗ ಹೋಗ್ತೀವಿ. ಸೊ ನಮ್ಮ ಡಿಸ್ಪರ್ಷನ್ನು, ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಅದಕ್ಕೋಸ್ಕರನೇ. ಹೇಗೆ ಅಂತ ನೋಡ್ತೀರಾ, ಗಮನಿಸಿ. ಈ ಸೆಂಟರ್ ವ್ಯಾಲ್ಯೂಯಿಂದ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಡೇಟಾ ಡಿಸ್ಪರ್ಸ್ ಆಗಿದೆಯಾ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಡೇಟಾ ಡಿಸ್ಪರ್ಸ್ ಆಗಿದೆಯಾ ಅನ್ನುವಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಿ ಡಿಸಿಷನ್ಸ್ ತೆಗೆದುಕೊಳ್ತೀವಿ. ಸಪೋಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಥರ ಎಲ್ಲ ಡಿಸ್ಪರ್ಸ್ ಆಗಿದ್ದರೆ ನಮ್ಮ ಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಕರ್ವು ತುಂಬ ಏನಾಗುತ್ತೆ, ಫ್ಲ್ಯಾಟ್ ಆಗುತ್ತೆ. ನೀವು ಇದನ್ನು ಸ್ಕೀವ್ನೆಸ್, ಇದು ಕರ್ಟಸಿಸ್ ಅನ್ನುವಂಥ ಕಾನ್ಸೆಪ್ಟ್ಸಲ್ಲೆಲ್ಲ ನೀವು ಅದನ್ನು ನೋಡ್ತೀರಾ. ಅಂತಂದರೆ ಬಹಳಷ್ಟು ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದು. ಅಂತಂದರೆ ರಿಸ್ಕ್ ಜಾಸ್ತಿ. ನನಗೆ 18 ಕಿಲೋಮೀಟರ್ ದೂರ ಇದ್ದಾನೆ ಅಂತಂದರೆ ಆ ರಾಮಣ್ಣನಿಗೆ ನಾನು ಕರ್ಕೊಂಬರಲಿಕ್ಕೆ ನನಗೆ ರಿಸ್ಕ್ ಜಾಸ್ತಿ. ಪೆಟ್ರೋಲ್ ಚಾರ್ಜ್ ಜಾಸ್ತಿ ಆಗುತ್ತೆ. ಓಕೆ, ಪೆಟ್ರೋಲ್ ಖರ್ಚಾಗುತ್ತೆ, ಅದನ್ನು ಟೈಮ್ ಜಾಸ್ತಿ ಆಗುತ್ತೆ, ನನಗೆ ರಿಸ್ಕ್ ಜಾಸ್ತಿ. ಹಾಗಾಗಿ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಸ್ಪ್ರೆಡ್ ತುಂಬ ಆಗಿದ್ದರೆ ಇಟ್ ಈಸ್ ವೆರಿ ರಿಸ್ಕ್. ಆ್ಯಸ್ ಅ ಸ್ಟ್ಯಾಟಿಸ್ಟಿಷಿಯನ್ ಆದರೂ ಕೂಡ ಇದನ್ನೇ ಚೆಕ್ ಮಾಡುವಂಥದ್ದು. ಈಚ್ ಅಬ್ಸರ್ವೇಷನ್ಗಳು ನಮ್ಮ ಸೆಂಟರ್ ವ್ಯಾಲ್ಯೂವಿಂದ ಎಷ್ಟು ಸ್ಪ್ರೆಡ್ ಆಗಿದೆ ಅದನ್ನೇ ನಾವು ಫೈಂಡ್ ಔಟ್ ಮಾಡೋದು ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ. ಇದರ ವೇರಿಯನ್ಸ್ ಏನು ಹೇಳುತ್ತೆ ಅಂತಂದರೆ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಯಾವ ಅಂತರವನ್ನು ಕಾಯ್ದುಕೊಂಡಿದೆ. ಓಕೆ, ಇದಕ್ಕೆ ನೀವು ಉದಾಹರಣೆಯನ್ನು ನೋಡೋದಾದರೆ, ಈಗ ಒಂದು ಜೀನ್ಸ್ ಪ್ಯಾಂಟ್ ಅಂತ ಇದೆ ಅಲ್ವಾ, ಜೀನ್ಸ್ ಪ್ಯಾಂಟಿನ ಸರಾಸರಿ ಈಗ 570, 580, 500, 540 ಈ ರೀತಿ ಇರುತ್ತೆ. ಅದರ ಸರಾಸರಿ 560 ಬಂದಿದೆ ಸರಾಸರಿ. ಈ 560ರಿಂದ ಎಷ್ಟು ಎಷ್ಟು ಅಂತರ ಅಂತಂದರೆ ಒಂದು ಲಿಮಿಟ್ ಕ್ರಿಯೇಟ್ ಮಾಡುತ್ತೆ. ಅದನ್ನು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಟ್ಟಿದ್ದೀನಿ, ಆದರೂ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಸೆಂಟರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ, 560. ಓಕೆ, ನೀವು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಿರ್ತೀರ, ದಟ್ ಈಸ್ 20.
ಓಕೆ, ಈಗ ನಮಗೆ ಈ 20ನ ಅಂದರೆ ವೇರಿಯನ್ಸ್ನ ಇಟ್ಕೊಂಡು ನಾವು ಒಂದು ಲಿಮಿಟನ್ನು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕಾದ್ರೆ ನೋಡ 560 ರೂಪಾಯಿ ನಿಮ್ಮ ಒಂದು ಆ್ಯಾವ್ರೇಜ್ ಪ್ರೈಸ್, ಅದಕ್ಕಿಂತ ಜಾಸ್ತಿ 20 ರೂಪಾಯಿ ಇರ್ಬೋದು ಅಥವಾ ಅದಕ್ಕಿಂತ 20 ರೂಪಾಯಿ ಕಡಿಮೆ ಇರ್ಬೋದು. ಒಂದು 20 ರೂಪಾಯಿ ಜಾಸ್ತಿ ಕೊಟ್ಟರೆ ಒಂದು ಒಳ್ಳೆ ಪ್ಯಾಂಟ್ ಬರುತ್ತೆ, 20 ರೂಪಾಯಿ ಕಡಿಮೆ ಕೊಟ್ಟರೆ ಇನ್ನು ಒಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋ ಪ್ಯಾಂಟ್ ಬರ್ಬೋದು ಏನೋ ಅಂತ. ಅಂದರೆ ಎಷ್ಟು 570 ಮತ್ತು 550 ಅಂತಂದರೆ ಒಂದು ರೇಂಜ್ ನಿಮಗೆ ಕ್ರಿಯೇಟ್ ಆಯಿತು, ಒಂದು ಲಿಮಿಟ್ ನಿಮಗೆ ಕ್ರಿಯೇಟ್ ಆಗುತ್ತೆ 550ರಿಂದ 570 ಅಂತ ಹೇಳ್ಬಿಡ್ಬೋದು. ದಿಸ್ ಈಸ್ ವೇರಿಯನ್ಸ್ ಅಂತಂದರೆ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಎಷ್ಟು ಅಂತರವನ್ನು ಕಾಯ್ದುಕೊಂಡಿದೆ. ದಿಸ್ ಈಸ್ ವೇರಿಯನ್ಸ್. ಸ್ನೇಹಿತರೆ, ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಬೇಸ್ ಫಾರ್ಮುಲಾ ತಿಳ್ಕೊಂಡಿದ್ದೀವಿ. ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಈ ಬೇಸ್ ಫಾರ್ಮುಲಾವನ್ನು ಇಟ್ಟುಕೊಂಡು ವೇರಿಯಸ್ ಫಾರ್ಮ್ಸ್ಗಳು ಕ್ರಿಯೇಟ್ ಆಗಿವೆ. ನೋಡೋಣ. ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಹಾಕಿದ್ರೂ ಬರುತ್ತೆ. ಈ ರೀತಿಯಾಗಿರುವಂತಹ ಬೇಸ್ ಫಾರ್ಮುಲಾ ಹೇಗೆ ಈ ಫಾರ್ಮುಲಾ ಆಗಿ ಕನ್ವರ್ಟ್ ಆಯಿತು ಅನ್ನೋದನ್ನು ನಾನು ಡಿರೈವೇಷನ್ ಮಾಡಿಸಿ ತೋರಿಸ್ತೀನಿ. ಆ ಡಿರೈವೇಷನ್ ನಮ್ಮ NET ಪರ್ಪಸ್ಸಿಗೆ ಅವಶ್ಯಕತೆ ಇಲ್ಲ. ಆದರೂ ಯಾಕೆ ತಿಳ್ಕೊಳ್ತೀವಿ ಅಂತಂದರೆ ನಾಲೆಡ್ಜ್ ಪರ್ಪಸ್ಸಿಗೆ. ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು ಅಂತಂದರೆ ನೋಡಿ, ಆರ್ ಎಲ್ಸ್ ನೀವು ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡ್ಬೋದು. ಓಕೆ, ಸರಿಯಾಗಿದ್ದರೆ ಈ ಫಾರ್ಮುಲಾವನ್ನು ನಾವು ಇನ್ನೊಂದು ರೀತಿ ಬರಿಬೋದು. ಹೇಗೆ? ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂದರೆ ಏನ್ರಿ? ಮೀನ್ ಅಲ್ವೇನ್ರಿ? ಸೊ ಆ ಜಾಗಕ್ಕೆ ಮೀನ್ ಸ್ಕ್ವೇರ್ ಹಾಕಿ ಆಗ್ಬೋದಲ್ವಾ? ಸೊ ಫಾರ್ಮುಲಾಸ್ಗಳನ್ನು ನಾವು ನೆನಪಿಡ್ಕೊಳ್ಬೇಕು. ಈ ರೀತಿ ಬೇಸ್ ಫಾರ್ಮುಲಾಸ್ಗಳನ್ನು ಫಸ್ಟ್ ನೆನಪಿಡ್ಕೊಳ್ಳಿ. ಆಮೇಲೆ ಅದರ ಮೇಲೆ ಯಾವ್ಯಾವ ಫಾರ್ಮುಲಾಸ್ಗಳು ಬರ್ತವೆ ಅದನ್ನು ಸಾಧ್ಯವಾದರೂ ನೆನಪಿಡ್ಕೊಳ್ಳಿ. ಆಗ್ಬೋದಲ್ವಾ? ಬೇಸ್ ಫಾರ್ಮುಲಾ ನೆನಪಿಡ್ಕೊಳ್ಳೋದು ಹೇಗೆ ಅಂತಂದರೆ, ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು, ಯಾಕೆ KP ಸರ್ ಅದನ್ನು ಕೊಟ್ಟರು, ಇದನ್ನು ನೀವು ಪಾಸ್ಟ್ ಒಂದು ಹಿಸ್ಟ್ರಿನ ನೀವು ನೆನಪಿಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಫಾರ್ಮುಲಾವನ್ನು ನೆನಪಿಡ್ಕೊಳ್ಬೋದು. ಆ ಬೇಸ್ ಫಾರ್ಮುಲಾವನ್ನು ನೀವು ನೆನಪಿಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದರ ವೇರಿಯಸ್ ಫಾರ್ಮ್ಸ್ಗಳನ್ನು ಕೂಡ ನೆನಪಿಡ್ಕೋಬೋದು. ಓಕೆ, ಸರಿಯಾಗಿದ್ದರೆ ಈಗ ಇದರ ಡಿರೈವೇಷನ್ ಮಾಡಿಸ್ತೀನಿ. ನೀವು ನಾಲೆಡ್ಜ್ ಬೇಕು ಅಂತಂದರೆ ನೋಡಿ, ಆರ್ ಎಲ್ಸ್ ನೀವು ಅದನ್ನು ಏನು ಮಾಡ್ಬೋದು, ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ನ ನೀವು ನೋಡ್ಬೋದು. ಓಕೆ, ಈಗ ಫ್ರೆಂಡ್ಸ್ ಮೀನ್ನ ಫಾರ್ಮುಲಾ ಏನು ಫ್ರೆಂಡ್ಸ್? ಮೀನ್ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡ್ ಬೈ ಎನ್ ಅಲ್ವಾ? ಆ್ಯಕ್ಚುಲಿ ಇದನ್ನು ಆಲ್ಜಿಬ್ರಿಕ್ಕಾಗಿ ಅಕ್ಯುರೇಟಾಗಿ ಹೇಗೆ ಬರೆಯೋದು ಅಂತಂದರೆ, ಸಮೇಷನ್ ಎಕ್ಸನ್ನು ಹೆಂಗೆ ಹೇಳ್ತೀವಿ? ಸಮೇಷನ್ ಎಕ್ಸ್ ಐ ಈಸ್ ಈಕ್ವಲ್ ಟು 0 to n ಎಕ್ಸ್ ಐ. ಸೊ ಇದರ ಅರ್ಥ ಏನು ಅಂತಂದರೆ, ಈಗ ಒಂದು ಡೇಟಾ ಇದೆ 2, 3, 4, 5 ಅಂತ ಹೇಳ್ಬಿಟ್ಟು, ಇದು ಎಕ್ಸ್ ಅನ್ನೋ ವೇರಿಯೇಬಲ್. ಸೊ 0 to n ಅಂತಂದರೆ ದಿಸ್ ಈಸ್ 0 n. ನೀನೇನು ಮಾಡು, ಸಮ್ ಮಾಡು 0 to n ಎಕ್ಸ್ ಐ. ಈಗ ಐ ಇದಿದ್ದು 1 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ. ನೀನು ಅದನ್ನೆಲ್ಲ ಏನು ಮಾಡು, ಆ್ಯಡ್ ಮಾಡ್ತಾ ಹೋಗು ಅನ್ನುವಂತಹ ಅರ್ಥ. ಓಕೆ, ಈ ಒಂದು ಪ್ರತಿಯೊಂದು ಫಾರ್ಮುಲಕ್ಕೂ ಒಂದೊಂದು ರೀತಿಯಾದಂಥ ಅರ್ಥ ಇದೆ. ಸೊ ಇದು ನಮ್ಮ ಲಾಜಿಕ್. ಓಕೆನಾ? ಸರಿ, ಈಗ ಇದೇ ರೀತಿ ಸಮ್ ಕಡೆ ನಾವಿಲ್ಲಿ ಸಮೇಷನಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ, ಸಮೇಷನ್ ಇದ್ದ ಕಡೆ ನೀವು ಜಸ್ಟ್ ಐ ಈಸ್ ಈಕ್ವಲ್ ಟು 0 to n ಅಂತ ಬರ್ಕೊಳ್ತೀರಾ. ಓಕೆನಾ? ಈಗ ನೋಡಿ, ನನಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೇರಿಯನ್ಸ್ ಆಗಿ ತಗೊಳ್ತೀನಿ. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಅಂತ ತಗೊಳ್ತೀನಿ. ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಇಲ್ಲಿ ತೆಗೆಲ್ಪಡುತ್ತಲ್ವೇನ್ರಿ, ಸ್ಕ್ವೇರ್ ಹಾಕಿದ್ರೆ. ಸೊ ಖಾಲಿ ನಿಮಗೆ ಇಷ್ಟು ಮಾತ್ರ ಸಿಗುತ್ತೆ. ಲಾಸ್ಟಿಗೆ ಬೇಕಾದರೆ ಸ್ಕ್ವೇರ್ ಹಾಕೊಳ್ಳೋಣ. ಇಲ್ಲಿ ಎಕ್ಸ್ ಐ ಬರಬೇಕು. ಓಕೆನಾ? ಈಸ್ ಈಕ್ವಲ್ ಟು ಮೀನ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಓಕೆ, ಈಗ ಗಮನಿಸಿ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅನ್ನುವಂಥದ್ದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಫಾರ್ಮ್ಯಾಟಲ್ಲಿ ಇದೆಯಾ? ನಿತ್ಯ ಸಮೀಕರಣ ಅಂತ ನಾವು ಓದಿದ್ದೀವಲ್ಲೇನ್ರಿ ಕನ್ನಡ ಮೀಡಿಯಮ್ನವರು. ಹಾಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನ್ರಿ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ ಒಂದು ಫಾರ್ಮುಲಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ತೀವಿ. ಹೇಗೆ ಅಪ್ಲೈ ಮಾಡ್ತೀವಿ ನೋಡೋಣ. ನೋಡಿ, ವೇರಿಯನ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಐ ಈಸ್ ಈಕ್ವಲ್ ಟು 0 to n. ಓಕೆ, ಎಕ್ಸ್ ಐ ಅನ್ನುವಂಥದ್ದನ್ನು ಓಕೆ ಫಾರ್ಮುಲಾ ಬರೆದ್ಬಿಡ್ತೀನಿ. ಅದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಎಕ್ಸ್ ಐ ಅಲ್ವೇನ್ರಿ? ಎಕ್ಸ್ ಐ ಸ್ಕ್ವೇರ್. ಸಿಂಪಲ್. ಮೈನಸ್ 2 ಎ ಇದ್ದ ಕಡೆ ಎಕ್ಸ್ ಐ ಹಾಕಿ, ಬಿ ಇದ್ದ ಕಡೆ ಎಕ್ಸ್ ಬಾರ್ ಹಾಕಿ. ಸಿಂಪಲ್. ಬಿ ಸ್ಕ್ವೇರ್ ಅಂದರೆ ಮೀನ್ ಸ್ಕ್ವೇರ್. ಸಿಂಪಲ್. ಹೋಲ್ ಡಿವೈಡೆಡ್ ಬೈ ಎನ್. ನೋಡಿ, ಈ ಹೋಲ್ ಡಿವೈಡೆಡ್ ಬೈ ಎನ್ ನಾನು ನೋಡಿ ಗಮನಿಸಿ, ಡಿವೈಡೆಡ್ ಬೈ ಎನ್
ಡಿವೈಡೆಡ್ ಬೈ ಎನ್. ಜಸ್ಟ್ ಸ್ಪ್ಲಿಟ್ ಮಾಡಿದೆ ಅಷ್ಟೇ. ಇದು ನೀವು ಹೋಲ್ ಡಿವೈಡ್ ಬೈ ಎನ್ ಮಾಡಿದ್ರು ಒಂದೇ, ಅಥವಾ ಪ್ರತಿಯೊಂದು ವೇರಿಯೇಬಲ್ಸ್ನ ಎನ್ ಮಾಡಿ ಆ್ಯಡ್ ಮಾಡಿ ಕಳೆದ್ರೂ ಕೂಡ ಆನ್ಸರ್ ಸೇಮೇ ಬರುತ್ತೆ. ಆಗ್ಬೋದಲ್ವಾ? ಓಕೆ, ಈಗ ಗಮನಿಸಿ ಫ್ರೆಂಡ್ಸ್, ಈಗ ಹೊರಗಡೆ ಇರುವಂತಹ ಸಮೇಷನ್ ಐ ಈಸ್ ಈಕ್ವಲ್ ಟು 0ನ ನಾನು ಪ್ರತಿಯೊಂದರೊಂದಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಹೇಗೆ? ಸ್ಕ್ವೇರ್. ಓಕೆನಾ? ನೀವು ನೋಟ್ಸಲ್ಲಿ ಹೀಗೆ ಫುಲ್ ಬರ್ಕೊಳ್ಳಿ, ಹೋಲ್ ಡಿವೈಡೆಡ್ ಬೈ ಎನ್ ಬರ್ಕೊಳ್ಳಿ. ಓಕೆನಾ? ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಇಂಟು ಎಕ್ಸ್ ಐ ಸ್ಕ್ವೇರ್. ಬರೀತಿದ್ದೀರಾ? ಹೀಗೇ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಇಂಟು 2 ಇಂಟು ಎಕ್ಸ್ ಐ ಇಂಟು ಎಕ್ಸ್ ಬಾರ್ ಪ್ಲಸ್ ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಎಕ್ಸ್ ಬಾರ್ ಸ್ಕ್ವೇರ್. ಬರಿತಾ ಇದ್ದೀರಲ್ವಾ? ಹೋಲ್ ಡಿವೈಡೆಡ್ ಬೈ ಎನ್. ಓಕೆ, ಈ ಹೋಲ್ ಡಿವೈಡೆಡ್ ಎನ್ ಅನ್ನು ನಾವು ಸ್ಪ್ಲಿಟ್ ಮಾಡೋಣವಾ? ನೋಡಿ ಹೇಗೆ ಅಂತ. ಡಿವೈಡೆಡ್ ಬೈ ಎನ್ ಡಿವೈಡೆಡ್ ಬೈ ಎನ್ ಡಿವೈಡೆಡ್ ಬೈ ಎನ್. ಓಕೆನಾ? ಈಗ ಫ್ರೆಂಡ್ಸ್, ಈ ಒಂದು ಪಾರ್ಟ್ನ ಮಾತ್ರ ನಾನು ಇಲ್ಲಿ ಬರ್ಕೊಳ್ತಿದ್ದೀನಿ. ಜಸ್ಟ್ ಈ ಒಂದು ಪಾರ್ಟನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಈ ಪಾರ್ಟ್ ಏನಿದೆ ನೋಡಿ, ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಇಂಟು 2 ನೆಕ್ಸ್ಟ್ ಇಂಟು ಎಕ್ಸ್ ಐ ಇಂಟು ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್. ಈ ಒಂದು ಪೋರ್ಷನ್ನ ಮಾತ್ರ. ಓಕೆ, ಸೊ ನಿಮಗೆ ಅದನ್ನು ಇದ್ರಲ್ಲಿ ತೋರಿಸ್ತೀನಿ. ಈ ಒಂದು ಪೋರ್ಷನ್, ಓಕೆ, ಈ ಒಂದು ಪೋರ್ಷನ್ಸ್ನ ಮಾತ್ರ ನಿಮಗೆ ಅಲ್ಲಿ ತಗೊಳ್ತಾ ಇದ್ದೀನಿ, ನಿಮಗೆ ಅರ್ಥ ಮಾಡಿಸೋಕ್ಕೋಸ್ಕರ. ಓಕೆನಾ? ಸರಿ, ನೋಡಿ ಈ ಎಕ್ಸ್ ಐ ಅನ್ನುವಂಥದ್ದನ್ನು ಈ ಕಡೆ ಬರ್ಕೊಳ್ಳೋಣ, 2 ಅನ್ನೋದನ್ನು ಈ ಕಡೆ ಬರ್ಕೊಳ್ಳೋಣ. ಏನು ತಪ್ಪಾಗಲ್ಲ ಅಲ್ವೇನ್ರಿ? ಎಕ್ಸ್ ಐ ಇಂಟು 2. ಓಕೆನಾ? ನೋಡಿ ಸಮೇಷನ್ ನಾನು ಏನು ಹೇಳಿದೆ, ಮೀನ್ ಈಸ್ ಈಕ್ವಲ್ ಟು ಆಲ್ಜಿಬ್ರಿಕಾಗಿ ಹೆಂಗೆ ಬರಿತೀವಿ? ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ವಿ. ನಿಜವಾದ ಫಾರ್ಮುಲಾ, ಆಲ್ಜಿಬ್ರಿಕ್ ಮೆಥಡ್. ಓಕೆನಾ? ಈಗ ಗಮನಿಸಿ, ಇದಿಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ. ಸೊ ಇಷ್ಟನ್ನು ಬರೆಯೋ ಬದಲು ಸಿಂಪಲಾಗಿ ಆ ಪ್ಲೇಸಿಗೆ ನಾವು ಎಕ್ಸ್ ಬಾರ್ ಅಂತ ಬರ್ಕೋಬೋದಾ? ಬರ್ಕೋಬೋದಲ್ವಾ? ಓಕೆ, ಸೊ ಎಕ್ಸ್ ಬಾರ್ ಅಂತ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಓಕೆ, ಈಗ ಗಮನಿಸಿ, ಇದೇ ಫಾರ್ಮುಲಾವನ್ನು ನಾನು ಇದನ್ನು ಜಸ್ಟ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನೀವು ಬರೆದಿಟ್ಕೊಳ್ಬೇಕಲ್ಲಿ ಸಮೇಷನ್ ಎಕ್ಸ್. ಓಕೆ, ಈ ಪಾರ್ಟನ್ನು ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಸಮೇಷನ್ ಐ ಈಸ್ ಈಕ್ವಲ್ ಟು 0 to n ಎಕ್ಸ್ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಈ ಪಾರ್ಟನ್ನು ಹೇಗೆ ಬರಿಬೋದು? ಹೇಗಂತ ತೋರಿಸ್ಕೊಟ್ಟೆ, ಎಕ್ಸ್ ಬಾರ್ ಟು ಎಕ್ಸ್ ಬಾರ್. ಓಕೆ, ಮೈನಸ್ ಎಕ್ಸ್ ಬಾರ್ ಟು ಎಕ್ಸ್ ಬಾರ್. ಹೇಗೆ ಬಂತು ಅಂತ ನಾನು ಈಗ ತಾನೇ ತೋರಿಸಿದ್ನಲ್ವಾ? ಬೇಕಾದರೆ ಇನ್ನೊಂದ್ಸಲ ಬರೆದು ತೋರಿಸ್ತೇನೆ. ಹೀಗಿದ್ದದ್ದನ್ನು ನಾನು ಏನು ಮಾಡ್ತೀನಿ, ಎಕ್ಸ್ ಐನ ಈ ಕಡೆ ಬರ್ಕೊಳ್ತೀನಿ, 2ನ ಈ ಕಡೆ ಬರ್ಕೊಳ್ತೀನಿ. ಇದಿಷ್ಟು ಪೋರ್ಷನ್ ಏನಾಗುತ್ತೆ, ಮೀನಾಗಿ ಕನ್ವರ್ಟ್ ಆಗುತ್ತೆ. ಸೊ ಮೀನ ಬರಿತೀನಿ, 2ನ ಆ್ಯಸ್ ಇಟ್ ಇಸ್ ಹಾಗೆ ಬರಿತೀನಿ, ಮೀನ ಬರಿತಾ ಇದ್ದೀನಿ. ಇದು ಯಾಕೆ ಬೇಕು? ಜಸ್ಟ್ ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ದೆನ್ ಪ್ಲಸ್ ಇದು ಬರಿತಾ ಇದ್ದೀನಿ. ಓಕೆ, ಪ್ಲಸ್ ಸಮೇಷನ್ ಐ ಈಸ್ ಈಕ್ವಲ್ ಟು 0 to n. ಪಾಸ್ ಮಾಡ್ಕೊಂಡು ಬೇಕಾದರೆ ಇದನ್ನೆಲ್ಲ ಬರ್ಕೊಳ್ಬೇಕು ಫಸ್ಟಿಗೆ. ಓಕೆನಾ? ಪಾಸ್ 0 to n ಮೀನ್ ಐ ಈಸ್ ಈಕ್ವಲ್ ಟು 0 to n ಮೀನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಈಗ ಫ್ರೆಂಡ್ಸ್, ನೀವು ಈ ಪಾರ್ಟನ್ನು ಮಾತ್ರ ಗಮನಿಸ್ಬೇಕೀಗ. ಈ ಪಾರ್ಟಲ್ಲಿ ಒಂದು ಸಣ್ಣ ಮಾಡಿಫಿಕೇಶನ್ ಇದೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಗಮನಿಸಿ ಏನು ನಡೀತಾ ಇದೆ. ಈ ಪಾರ್ಟನ್ನು ನಾನು ಫಸ್ಟ್ ಬರ್ಕೊಳ್ತೀನಿ, ಅಲ್ಲೇನು ಮಾಡಿಫಿಕೇಶನ್ ನಡೀತಾ ಇದೆ ನೋಡಿ. ಸಮೇಷನ್ ಐ ಈಸ್ ಈಕ್ವಲ್ ಟು 0 to n. ಯಾವುದನ್ನು ನಾನು ಮಾಡಲಿ, ಸಪೋಸ್ ಇಲ್ಲಿ ಎಕ್ಸ್ ಐ ಇತ್ತು ಅಂತಂದರೆ ಎಕ್ಸ್, ಓಕೆ, ಎಕ್ಸನ್ನು ಎನ್ ತನಕ ಆ್ಯಡ್ ಮಾಡ್ಬೋದಾಗಿತ್ತು. ಯಾವುದನ್ನು ಮಾಡಿ, ಆ್ಯಕ್ಚುಲಿ ಇಲ್ಲಿ ಮೀನ್ ಇದೆಯಲ್ಲ, ಇಲ್ಲಿ ಮೀನ್ ಐ ಅಂತ ಇದೆಯಾ? ಐ ಅಂತ ಇದ್ದರೆ ಮೀನ್ಗಳನ್ನ ಕೊಡ್ಬೋದಾಗಿತ್ತು. ನಾವು ಒಂದು ಡೇಟಾದಲ್ಲಿ ಒಂದು ಮೀನನ್ನು ಮಾತ್ರ ಫೈಂಡ್ ಔಟ್ ಮಾಡಲಿಕ್ಕಾಗೋದು ಅಲ್ವಾ? ಇಲ್ಲಿ ಮೀನ್ ಐ ಅಂತ ಇಲ್ಲ ಅಂದರೆ ಅರ್ಥ ಇಲ್ಲಿ ಏನು ವರ್ಡ್ ಇದೆ ಗೊತ್ತಾ? 1 ಅಂತ ಇದೆ ಅಂತ ಅರ್ಥ. 1 ಅಂತ ಇದೆ ಅಂತ ಅರ್ಥ. ಗಮನಿಸಿ, ನಂಬರ್ ಆಫ್ ಅಬ್ಸರ್ವೇಷನ್ಸ್ 5 ಇದೆ ಅಂದ್ಕೊಳ್ಳಿ. 5 ಇದೆ ಅಂದ್ಕೊಳ್ಳಿ. 1ಅನ್ನು 5 ಬಾರಿ ಕೂಡು ಅಂತಂದರೆ 1 + 1 + 1 + 5 ಬಾರಿ ಕೂಡು ಅಂತಂದರೆ ಎಷ್ಟು ಬರುತ್ತೆ ಆನ್ಸರ್?
5 ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ ಈಕ್ವಲ್ ಟು 5. ಈ 1ಅನ್ನು n ತನಕ ಕೂಡು ಅನ್ನುವಾಗ ಆನ್ಸರ್ ಬರೋದು n. ಸೊ ಅದ್ರ ಬದಲು ಸಮೇಷನ್ i = 0 to n ಅನ್ನು ನಾನು ಏನು ಮಾಡ್ತೀನಿ, ಇಲ್ಲಿ n ಅಂತ ಬರಿಬೋದಾ? ಸಾರಿ, ಅರ್ಥ ಆಗ್ತಿದೆ? ಸೊ ವೆರಿ ಸಿಂಪಲ್ ಫ್ರೆಂಡ್ಸ್, ಸಮೇಷನ್ i = 0 to n ಅಂತ ಅಂದರೆ n ಆಗುತ್ತೆ. ಇದನ್ನು ನೀವು ಬರಿಬೇಡಿ. ಸೊ ಇಲ್ಲಿ ರಿಪ್ಲೇಸ್ಮೆಂಟ್ ಏನು ಮಾಡ್ಬೋದು, ಈಗ ನೀವು ಈ ಪಾರ್ಟ್ ನಿಮಗೆ ಅರ್ಥ ಆಯಿತು. ಈಗ ಈ ಪಾರ್ಟನ್ನು ನಿಮಗೆ ಅರ್ಥ ಆಗಿದೆ ಅಂದಮೇಲೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ. ಸಮೇಷನ್ i = 0 to n ಸಮೇಷನ್ i² ಡಿವೈಡೆಡ್ ಬೈ n ಮೈನಸ್ ಇದನ್ನು ಹೆಂಗೆ ಬರಿಬೋದು, 2x ಬಾರ್ ಅಂದರೆ ಆ ಕಡೆ ಈ ಕಡೆ ಕಳಿಸ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಪ್ಲಸ್ ಸ್ವಲ್ಪ ಈಸಿ ಆಗಲಿ ಅಂತ. ಈಗ ಗಮನಿಸಿ, ಸಮೇಷನ್ i = n ಅನ್ನು ಹೆಂಗೆ ಬರಿತೀನಿ, n ಅಂತ ಬರಿತೀನಿ. ಹೆಂಗೆ ಬಂತು ಅಂತ ನಾನೀಗ ತೋರಿಸಿದ್ದೀನಿ, ಡಿವೈಡೆಡ್ ಬೈ n. ಪಾಸ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಈ ಪಾರ್ಟ್ ಯಾಕಂತ ಬಂತು ಅಂತ ಗೊತ್ತಾಯ್ತಲ್ವಾ, ಜಸ್ಟ್ ಆ ಕಡೆ ಈ ಕಡೆ ಇಂಟರ್ಚೇಂಜ್ ಮಾಡಬೇಕು, ದಟ್ಸ್ ಆಲ್. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಈ ಎನ್ನಿಗೂ ಈ ಎನ್ನಿಗೂ ಕ್ಯಾನ್ಸಲ್ ಆಗುತ್ತೆ. ಈ ಎನ್ನಿಗೂ ಈ ಎನ್ನಿಗೂ ಕ್ಯಾನ್ಸಲ್ ಆಗುತ್ತೆ. ನೀವು ಹೀಗೇ ಬರೆದಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಷನ್ i = 0 to n ಸಮೇಷನ್ i² ಡಿವೈಡೆಡ್ ಬೈ n ಮೈನಸ್ 2x ಬಾರ್ ಪ್ಲಸ್ x ಬಾರ್ ಸ್ಕ್ವೇರ್. ಓಕೆ, ಈ 2x ಬಾರ್ ನಾವು ಇನ್ನೊಂದು ಥರ ಬರೀಬೋದು, ಹೆಂಗೆ ಹೇಳಿ, ಮೀನ್ ಹೋಲ್ ಸ್ಕ್ವೇರ್. 2 ಸಲ ಇದೆ ನೋಡ್ರಿ, ಮೀನ್ 2 ಸಲ ಮಲ್ಟಿಪ್ಲೈ ಆತಂದರೆ x ಬಾರ್ ಸ್ಕ್ವೇರ್ ಅಲ್ವೇನ್ರಿ. ಈಗ ಫೈನಲ್ ಆಗಿ ಆನ್ಸರ್ ನಿಮಗೆ ಎಷ್ಟು ಸಿಗ್ತಾ ಇದೆ ಅಂತಂದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮೇಷನ್ i = 0 to n ಮೀನ್ 1² ಡಿವೈಡೆಡ್ ಬೈ n ಮೈನಸ್ ನೋಡಿ -2 ಮೀನ್ ಸ್ಕ್ವೇರಿಂದ +1² ನೀವೇನು ಮಾಡಬೇಕು, ಕಳಿಬೇಕು. ಆಗ ಕಳೆಯುವಾಗ ದೊಡ್ಡ ಚಿಹ್ನೆ ಯಾವುದು, -2 ಅಲ್ವೇನ್ರಿ. ಸೊ ಮೈನಸ್ ಚಿಹ್ನೆನ ಇಡ್ತೀರಾ. ಅದಾದಮೇಲೆ ಎಷ್ಟು ಬರುತ್ತೆ, 2ರಿಂದ 1 ಹೋದರೆ ಒಂದೇ ಮೀನ್ ಸ್ಕ್ವೇರ್. ಓಕೆನಾ. ಈಗ ಈ ಆಲ್ಜಿಬ್ರಿಕನ್ನು ರಿಮೂವ್ ಮಾಡೋಣ. ಫೈನಲ್ ಆಗಿ ಆನ್ಸರ್ ಬರೆಯೋಣ. ಇಸ್ ಈಕ್ವಲ್ ಟು ಮೀನ್, ಸರಿ ಇದನ್ನು ನಾನು ಜಸ್ಟ್ ಒಂದು ರಬ್ ಮಾಡ್ತೀನಿ, ನೀವು ಇದನ್ನು ಪಾಸ್ ಮಾಡ್ಕೊಂಡು ಬರೆದಿಟ್ಕೊಳ್ತೀರಾ. ಈಗ ನಾನು ಇದನ್ನು ರಬ್ ಮಾಡಿ ನೇರವಾಗಿ ಬರಿತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೀನ್ i = 0 to n ನಾನು ಜಸ್ಟ್ ಆಲ್ಜಿಬ್ರಿಕ್ ಫಾರ್ಮೆಟ್ನ ರಿಮೂವ್ ಮಾಡ್ತಾ ಇದ್ದೀನಿ. ಏನು ಬರುತ್ತೆ, ಸಮೇಷನ್ x². ಇಲ್ಲಿ i = 0 to n ಮತ್ತು ಇದು ಏನಾಗುತ್ತೆ, ಆಲ್ಜಿಬ್ರಿಕ್ ರಿಮೂವ್ ಮಾಡ್ತಿದ್ದೀನಿ, ಡಿವೈಡೆಡ್ ಬೈ n ಮೈನಸ್ 2 ಇಂದ 1 ಹೋದರೆ 2x² ಇಂದ 1x² ಹೋದರೆ ಓನ್ಲಿ x². ಫೈನಲ್ ಆಗಿ ಫಾರ್ಮ್ಯಾಟಿಗೆ ಬಂತಲ್ವೇನ್ರಿ, x² ನಾವು x ಬಾರ್ ಸ್ಕ್ವೇರನ್ನು ಹೆಂಗೆ ಬರ್ಕೊಳ್ಬೋದು, ಸಮೇಷನ್ x ಡಿವೈಡೆಡ್ ಬೈ n ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೊಳ್ಬೋದು. ರೈಟ್, ಇಲ್ಲಿ ಇರುವಂತಹ ಸ್ಕ್ವೇರನ್ನು ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ x² ಡಿವೈಡೆಡ್ ಬೈ n ಮೈನಸ್ ಸಮೇಷನ್ x ಡಿವೈಡೆಡ್ ಬೈ n ಹೋಲ್ ಸ್ಕ್ವೇರ್. ಫೈನಲ್ ಆಗಿ ನೀವು ಪ್ರೂವ್ ಹೇಗೆ ಡಿರೈವ್ ಮಾಡಿದ್ರಿ ಅನ್ನೋದು ಗೊತ್ತಾಯಿತು. ಓಕೆ, ನಾವು ರೇಂಜಿನ ರಿಲೇಟಿವ್ ಮೆಷರ್ಸ್ ನೋಡಿದ್ವಿ. ಅದಕ್ಕೆ ಏನಂತೀವಿ, ಕೋಎಫಿಷಿಯಂಟ್ ಆಫ್ ರೇಂಜ್. ಕ್ವಾರ್ಟೈಲ್ ಡಿವಿಯೇಷನ್ ರಿಲೇಟಿವ್ ಮೆಷರ್ಸ್, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ಸ್. ಮೀನ್ ಡಿವಿಯೇಷನ್ ರಿಲೇಟಿವ್ ಮೆಷರ್ಸ್, ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಲೇಟಿವ್ ಮೆಷರ್ಸ್ನ ಏನನ್ಬೋದು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ನೋಡುವ, ಸರಿಯಾಗಿದ್ದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಅದು ಹೇಗೆ ಫಾರ್ಮುಲಾ ಬರುತ್ತೆ ಗೊತ್ತೇನ್ರಿ, ಕೋಎಫಿಷಿಯಂಟ್ ಆಫ್, ಓಕೆ ಜಸ್ಟ್ ಇದು ಶಾರ್ಟ್ ಫಾರ್ಮ್, ವೇರಿಯೇಷನ್ ಆರ್ CV ಅಂತಲೂ ಹೇಳ್ಬೋದು. ಓಕೆ, CV ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಡಿವೈಡೆಡ್ ಬೈ ಮೀನ್ ಇಂಟು 100. ಇದರ ಹಿಂದೆ ಇರುವಂಥ ಲಾಜಿಕ್ ಏನು, ರಿಲೇಟಿವ್ ಮೆಷರ್ಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಇನ್ ಪರ್ಸೆಂಟೇಜ್ ಫಾರ್ಮ್ಸ್. ರೈಟ್, ಒಂದು ಸೆಂಟರ್ ವ್ಯಾಲ್ಯೂಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನುವಂಥ ವ್ಯಾಲ್ಯೂ ಬಂದರೆ ಅದನ್ನು 100% ಎಷ್ಟು, ಅದರ 100% ಎಷ್ಟು ಅನ್ನುವಂಥ ಲಾಜಿಕ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇಂಟು 100 ಡಿವೈಡೆಡ್ ಬೈ ಮೀನ್, ದಟ್ ಈಸ್ ಈಕ್ವಲ್ ಟು CV. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮಿಂದ ನಾವು ಯೂಸಸ್ ಆಫ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ ನಾವು ನೋಡ್ಬೋದು. ಓಕೆನಾ. ಈ ಪ್ರಾಬ್ಲಮ್ನ ನೀವು ಪಾಸ್ ಮಾಡ್ಕೊಂಡು ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಫ್ಯಾಕ್ಟ್ರಿ ಎ ಮತ್ತು ಬಿ ಅಂತ ಇದೆ. ಸೊ ಮೀನ್ ಸ್ಯಾಲ್ರಿ ಅಂತಂದರೆ ಆ ಫ್ಯಾಕ್ಟ್ರಿಯಲ್ಲಿ ಎಂಪ್ಲಾಯೀಸಿಗೆ ಕೊಡ್ತಿರುವಂಥ ಸ್ಯಾಲರಿಯ ಆ್ಯಾವ್ರೇಜ್. ಓಕೆ, ಸೊ ಫ್ಯಾಕ್ಟ್ರಿ ಎಯ ಮೀನ್ ಸ್ಯಾಲ್ರಿ 10,000, ಫ್ಯಾಕ್ಟ್ರಿ ಬಿಯ ಮೀನ್ ಸ್ಯಾಲ್ರಿ 12,000. ದೆನ್ ಫ್ಯಾಕ್ಟ್ರಿ ಎಯ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಲ್ರಿ 30, ಫ್ಯಾಕ್ಟ್ರಿ ಬಿಯ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಲ್ರಿ 40. ಓಕೆ, ದೆನ್ ಕ್ವಶನ್ಸ್ ನೋಡಿ, ವಿಚ್ ಫ್ಯಾಕ್ಟ್ರಿ ಇಸ್ ಮೋರ್ ಕನ್ಸಿಸ್ಟೆಂಟ್ ಇನ್ ಪೇಯಿಂಗ್ ಸ್ಯಾಲರಿ. ಓಕೆ, ಮೋರ್ ಕನ್ಸಿಸ್ಟೆನ್ಸ್ ಅಂತ ಹೇಳ್ತಾ ಇದೆ.
ವಿಚ್ ಫ್ಯಾಕ್ಟ್ರಿ ಈಸ್ ಲೆಸ್ ಕನ್ಸಿಸ್ಟೆಂಟ್ ಅನ್ನೋದು ಹೇಳ್ತಾ ಇದೆ. ವಿಚ್ ಫ್ಯಾಕ್ಟ್ರಿ ಹ್ಯಾವ್ ಲೆಸ್ ವೇರಿಯಬಿಲಿಟಿ ಇನ್ ಪೇಯಿಂಗ್ ಸ್ಯಾಲರಿ, ವಿಚ್ ಫ್ಯಾಕ್ಟ್ರಿ ಹ್ಯಾವ್ ಮೋರ್ ವೇರಿಯಬಿಲಿಟಿ ಇನ್ ಸ್ಯಾಲರಿ. ಸೊ ಈ ವೇರಿಯಬಿಲಿಟಿ ಕನ್ಸಿಸ್ಟೆಂಟ್ ಇದನ್ನು ನಾವು ನೋಡಬೇಕು ಅಂತಂದರೆ ಅರ್ಥಾತ್ ಆ ಸ್ಯಾಲರಿಯ ವೇರಿಯೇಷನ್ನ ನಾವು ನೋಡಬೇಕು. ವೇರಿಯಬಿಲಿಟಿ ಅಂತ ಅಂದರೆ ಏನ್ರಿ, ಯಾವ ಟೂಲ್ಸನ್ನು ಯೂಸ್ ಮಾಡಬೇಕು, ಮೆಷರ್ಸ್ ಆಫ್ ಡಿಸ್ಪರ್ಷನ್. ಓಕೆ, ದಟ್ ಮೆಷರ್ಸ್ ಆಫ್ ಡಿಸ್ಪರ್ಷನಲ್ಲಿ ಎರಡು ರೀತಿ ಬರುತ್ತೆ, ಆಬ್ಸಲ್ಯೂಟ್ ಮೆಷರ್ಸ್ ಮತ್ತು ರಿಲೇಟಿವ್ ಮೆಷರ್ಸ್. ನಾವು ಇಲ್ಲಿ ಆಬ್ಸಲ್ಯೂಟ್ ಮೆಷರ್ಸ್ನ ಯೂಸ್ ಮಾಡಬೇಕಾ, ರಿಲೇಟಿವ್ ಮೆಷರ್ಸ್ನ ಯೂಸ್ ಮಾಡಬೇಕಾ? ರಿಲೇಟಿವ್ ಮೆಷರ್ಸ್. ಯಾಕೆ ಅಂತಂದರೆ 2 ಸೀರೀಸ್ ಇದೆ. ಫ್ಯಾಕ್ಟ್ರಿ ಎ ಅನ್ನುವಂಥ ಒಂದು ಸೀರೀಸ್ ಇದೆ, ಫ್ಯಾಕ್ಟ್ರಿ ಬಿ ಅನ್ನುವಂಥ ಒಂದು ಸೀರೀಸ್ ಇದೆ. ಯಾವ ರಿಲೇಟಿವ್ ಮೆಷರ್ಸ್ನ ಯೂಸ್ ಮಾಡ್ತೀವಿ, ನಮಗೆ ಇರುವಂಥ ಅವೈಲೇಬಿಲಿಟಿ ಡೇಟಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಇದೆ, ದೆನ್ ಮೀನ್ ಅಂತ ಇದೆ. ಹೌದಾ? ಸರಿಯಾಗಿದ್ದರೆ ಈಗ ಇವೆರಡನ್ನು ನಾವು ಕಂಪೇರ್ ಮಾಡಬೇಕು ಅನ್ನುವಾಗ ಏನು ಮಾಡಬೇಕು, ಕಂಪೇರ್ ಮಾಡಬೇಕು ಅಂತಂದರೆ 2 ಸೀರೀಸ್ನ ನಾವು ರಿಲೇಟಿವ್ ಮೆಷರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಯಾವುದರ ರಿಲೇಟಿವ್ ಮೆಷರ್ಸ್? ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ರಿಲೇಟಿವ್ ಮೆಷರ್ಸ್ ಇಸ್ ನಥಿಂಗ್ ಬಟ್ ಯಾವುದು, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ರೈಟ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಅಂತ ನೋಡಿದ್ವಿ. ರೈಟ್, ಈಗ ಫ್ಯಾಕ್ಟರಿ ಎ ಓಕೆ, ಫ್ಯಾಕ್ಟ್ರಿ ಎನ ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 30 ಡಿವೈಡೆಡ್ ಬೈ 10,000 ಇಂಟು 100. ಓಕೆ, 0ಗೆ 2 ಕ್ಯಾನ್ಸಲ್, 0.3%. ಓಕೆ, 0.3% is a coefficient of variation. Then ಫ್ಯಾಕ್ಟ್ರಿ ಬಿಗೆ ನಾವು ಫೈಂಡ್ ಔಟ್ ಮಾಡೋದಾದರೆ 40 ಡಿವೈಡೆಡ್ ಬೈ 12,000 ಇಂಟು 100. ಈ 20ಗೆ 20 ಕ್ಯಾನ್ಸಲ್. ಓಕೆ, 4 12. ಓಕೆ, 0.333ಗೆ ಹೋಗ್ತಾ ಇರುತ್ತಲ್ವ ಪರ್ಸೆಂಟೇಜ್. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಜಾಸ್ತಿ ಇರೋದು ಯಾವುದು, 0.33. ದಟ್ ಮೀನ್ಸ್ ಫ್ಯಾಕ್ಟ್ರಿ ಬಿ. ಕಡಿಮೆ ಇರೋದು ಯಾವುದು, ಫ್ಯಾಕ್ಟ್ರಿ ಎ. ಓಕೆ, ಸೊ ಇದೇನು ಹೇಳುತ್ತೆ, ವೇರಿಯೇಷನ್ನ ಕುರಿತು ಹೇಳ್ತಾ ಇದೆ ಅಂತಂದರೆ ಸೆಂಟರ್ ವ್ಯಾಲ್ಯೂವಿಂದ ಈಚ್ ಅಬ್ಸರ್ವೇಷನ್ಸ್ಗಳು ಎಷ್ಟು ಡಿಸ್ಪರ್ಷನ್ ಆಗಿದೆ, ಎಷ್ಟು ಡಿಸ್ಪರ್ಸ್ ಆಗಿದೆ ಅನ್ನುವಂಥದ್ದನ್ನು ನಮಗೆ ಇಂಟರ್ಪ್ರೇಟ್ ಮಾಡುತ್ತೆ ಅನ್ನೋದು ಗೊತ್ತು ನಮಗೆ. ಈಗ ಕ್ವಶನ್ನ ಅಬ್ಸರ್ವ್ ಮಾಡಿ, ವಿಚ್ ಫ್ಯಾಕ್ಟ್ರಿ ಈಸ್ ಮೋರ್ ಕನ್ಸಿಸ್ಟೆಂಟ್ ಇನ್ ಪ್ಲೇಯಿಂಗ್ ಸ್ಯಾಲ್ರಿ ಅಂತ ಇದೆ. ಸೊ ಇದಕ್ಕೆ ನಾವು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಒಂದು ಚಾರ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಚಾರ್ಟನ್ನು ನೀವು ಚೆನ್ನಾಗಿ ನೋಡಿ. ಓಕೆ, ಅದಾದ ಮೇಲೆ ಇದಕ್ಕೆ ನಾವು ಆನ್ಸರ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ಆ ಪ್ರಾಬ್ಲಮಿಗೆ ನಾವು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಚಾರ್ಟನ್ನು ನೀವು ಪಾಸ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಓಕೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ ನೀವು ಪ್ರಾಬ್ಲಮ್ನ ಮಾಡಿದ ಮೇಲೆ ಸೊ ಅದರಲ್ಲಿ ವೇರಿಯಬಿಲಿಟಿ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ, ಅಥವಾ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕಾಗುತ್ತೆ. ಕ್ವಶನ್ಸ್ ನಮಗೆ ಯಾವ ರೀತಿ ಕೊಟ್ಟಿರ್ತಾರೋ ಅದರ ಮೇಲೆ ನಾವು ಡಿಸಿಷನ್ಸ್ ತೊಗೊಳ್ಬೇಕು. ಈಗ ವೇರಿಯಬಿಲಿಟಿ, ಲೆಸ್ ವೇರಿಯಬಿಲಿಟಿ ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಯಾವ ಸಿ ವಿ ಎರಡು ಸೀರೀಸ್ನ ನೀವು ಕಂಪ್ಯಾರಿಸನ್ ಮಾಡಬೇಕಾದಾಗ ಯಾವ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಇರುತ್ತೋ ಅದು ಲೆಸ್ ವೇರಿಯಬಿಲಿಟಿ ಇದೆ ಅಂತ ಡಿಸಿಷನ್ ತೊಗೋಬೇಕು. ಯಾವ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಜಾಸ್ತಿ ಇದೆಯೋ ಅವಾಗ ಅದು ಮೋರ್ ವೇರಿಯಬಲ್ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂತಂದರೆ ಸೆಂಟರ್ ವ್ಯಾಲ್ಯೂಯಿಂದ ಬಹಳಷ್ಟು ದೂರ ಇದೆ ಅಂತಂದರೆ ದಟ್ ಈಸ್ ಮೋರ್ ವೇರಿಯಬಲ್. ಸೆಂಟರ್ ವ್ಯಾಲ್ಯೂಯಿಂದ ಬಹಳಷ್ಟು ಅಬ್ಸರ್ವೇಷನ್ಸ್ಗಳು ಕಡಿಮೆ ಇದೆ ಅನ್ನುವಂಥದ್ದು ಲೆಸ್ ವೇರಿಯಬಲ್. ಹಾಗೆ ಕನ್ಸಿಸ್ಟೆನ್ಸಿಯಲ್ಲಿ ಚೂರು ಉಲ್ಟಾ ಆಗುತ್ತೆ. ಕನ್ಸಿಸ್ಟೆಂಟ್ ಅಂದರೆ ಏನ್ರಿ, ಆವ್ರೇಜ್ ವ್ಯಾಲ್ಯೂನ ಅಕ್ಕಪಕ್ಕದಲ್ಲೇ ಇತ್ತು ಅಂತಂದರೆ, ಅಂದರೆ ಕನ್ಸಿಸ್ಟೆಂಟಾಗೇ ಇತ್ತು, ಬಹಳಷ್ಟು ವೇರಿ ಇರಲಿಲ್ಲ ಅಂತಂದರೆ. ಈಗ ಸ್ಯಾಲ್ರಿ ಪೇಮೆಂಟ್ ಮಾಡಬೇಕಾದ್ರೆ 10,000 ರೂಪಾಯಿ ಆವ್ರೇಜ್ ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ 10,000 ಅಂತರದಲ್ಲಿ, ಬಹಳಷ್ಟು ದೂರ ಇಲ್ಲ, ಬಹಳಷ್ಟು ಹತ್ತಿರವೇ ಅಂತಂದರೆ 9,900 ರೂಪಾಯಿ, 10,100, 10,500 ಹೀಗೆ ತುಂಬ ಹತ್ತಿರವೇ. ಸೊ ಅದು ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಯಾವ ಸಿ ವಿ ಕಡಿಮೆ ಇರುತ್ತೋ, ಲೆಸ್ ಸಿ ವಿ ಇರುತ್ತೋ ದಟ್ ಈಸ್ ಮೋರ್ ಕನ್ಸಿಸ್ಟೆಂಟ್. ಯಾವ ಸಿ ವಿ ಜಾಸ್ತಿ ಇರುತ್ತೋ ಅದು ಲೆಸ್ ಕನ್ಸಿಸ್ಟೆಂಟ್. ಓಕೆ, ಸೊ ಈಗ ಆನ್ಸರಿಗೆ ಬರೋಣ. ಓಕೆ, ಈಗ ಮೊದಲನೇ ಕ್ವಶನಿಗೆ ಬನ್ನಿ. ವಿಚ್ ಫ್ಯಾಕ್ಟ್ರಿ ಈಸ್ ಮೋರ್ ಕನ್ಸಿಸ್ಟೆಂಟ್ ಇನ್ ಪೇಯಿಂಗ್ ಸ್ಯಾಲ್ರಿ ಅಂತ ಬಂದಾಗ ನಾವು ಚಾರ್ಟಲ್ಲಿ ನೋಡಿದ್ವಿ, ಏನಂತ ಹೇಳಿದ್ವಿ, ಮೋರ್ ಕನ್ಸಿಸ್ಟೆಂಟ್ ಅನ್ನುವಂಥದ್ದನ್ನು ಯಾವುದಕ್ಕೆ ಹೇಳ್ತೀವಿ, ಓಕೆ, ಲೆಸ್ ಸಿ ವಿ ಇರುವಂಥದ್ದನ್ನು, ಲೆಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇತ್ತು ಅಂತಂದರೆ ನಾವು ಅದನ್ನು ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಕಡಿಮೆ ವೇರಿಯೇಷನ್ ಯಾವುದಿದೆ, ಫ್ಯಾಕ್ಟ್ರಿ ಎ. ರೈಟ್, ಸೊ ಫ್ಯಾಕ್ಟ್ರಿ ಎ ಕಡಿಮೆ ಇರೋದ್ರಿಂದ ಇದನ್ನು ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಫ್ಯಾಕ್ಟ್ರಿ ಎ ಇಸ್ ದ ಆನ್ಸರ್. ಫ್ಯಾಕ್ಟ್ರಿ ಎ.
ದೆನ್ ಲೆಸ್ ಕನ್ಸಿಸ್ಟೆಂಟ್ ಆದರೆ ಯಾವುದಾಗಿದ್ರೆ, ಸೊ ಮೋರ್ ಕನ್ಸಿಸ್ಟೆಂಟ್ ಎ ಆಯಿತು ಅಂದರೆ ಲೆಸ್ ಕನ್ಸಿಸ್ಟೆಂಟ್ ಬಿ, ರೈಟ್. ದೆನ್ ವಿಚ್ ಫ್ಯಾಕ್ಟ್ರಿ ಹ್ಯಾವ್ ಲೆಸ್ ವೇರಿಯಬಿಲಿಟಿ ಅಂತಂದರೆ ವೇರಿಯೇಷನ್ ಕಡಿಮೆ ಇರುವಂತಹ ಫ್ಯಾಕ್ಟ್ರಿ ಯಾವುದು, ನಮ್ಮ ಚಾರ್ಟ್ ಪ್ರಕಾರ ಯಾವುದು, ಸೊ ಯಾವ ಸಿ ವಿ ಕಡಿಮೆ ಇರುತ್ತೆ ಅದು ಲೆಸ್ ವೇರಿಯಬಿಲಿಟಿ ಇದೆ ಅಂತ ಅಲ್ವಾ. ಸೊ ಫ್ಯಾಕ್ಟ್ರಿ ಎ ಇಸ್ ದ ಲೆಸ್ ವೇರಿಯಬಿಲಿಟಿ, ಸೊ ಫ್ಯಾಕ್ಟ್ರಿ ಎ ಇಸ್ ದ ಲೆಸ್ ವೇರಿಯಬಿಲಿಟಿ. ದೆನ್ ಮೋರ್ ವೇರಿಯಬಿಲಿಟಿ ಅಂದರೆ ಯಾವುದು, ಜಾಸ್ತಿ ವೇರಿಯೇಷನ್ ಇರೋದು ಯಾವುದು, ಫ್ಯಾಕ್ಟ್ರಿ ಬಿ. ಸೊ ಫ್ಯಾಕ್ಟ್ರಿ ಬಿ ಅಂತ ಬರೀಬೇಕಾಗುತ್ತೆ. ಸೊ ಕ್ವಶನ್ಸ್ಗಳು ಯಾವ ರೀತಿ ಬೇಕಾದರೂ ಈ ರೀತಿ ಕೇಳ್ಬೋದು, ಮೋರ್ ಕನ್ಸಿಸ್ಟೆಂಟಾ ಲೆಸ್ ಕನ್ಸಿಸ್ಟೆಂಟಾ ಅಂತ. ನೀವು ಜಸ್ಟ್ ಆ ಚಾರ್ಟನ್ನು ನೋಡ್ಕೊಳ್ಳಿ. ಸೊ ವೇರಿ ಜಾಸ್ತಿ ಇದ್ದಷ್ಟು ಕನ್ಸಿಸ್ಟೆಂಟ್ ಕಡಿಮೆ ಇರುತ್ತೆ, ಸೊ ವೇರಿ ಕಡಿಮೆ ಇದ್ದಷ್ಟು ಕನ್ಸಿಸ್ಟೆಂಟ್ ಜಾಸ್ತಿ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು. ಓಕೆನಾ ಫ್ರೆಂಡ್ಸ್, ಪ್ರಾಪರ್ಟೀಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡೋಣ. ಮೊದಲನೇ ಪ್ರಾಪರ್ಟೀಸ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೇರಿಯನ್ಸ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂತ ಅರ್ಥ. ಸಪೋಸ್ ವೇರಿಯನ್ಸ್ ಈಸ್ ಈಕ್ವಲ್ ಟು 49 ಅಂತ ಕೊಟ್ಟರೆ ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕಾಗುತ್ತೆ. ವೆರಿ ಸಿಂಪಲ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್, ದಟ್ ಮೀನ್ಸ್ 49 ಈಸ್ ಈಕ್ವಲ್ ಟು 7. ಓಕೆನಾ, ಇಷ್ಟೇ ಇರುವಂಥದ್ದು ಈ ಪ್ರಾಪರ್ಟೀಸ್ನ ಮೇಲೆ. ಸೆಕೆಂಡ್ ಒಂದು ಪ್ರಾಪರ್ಟೀಸ್ನ ನೋಡಿ, ನೀವು ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್ ಮತ್ತು ಮೀನ್ ಡಿವಿಯೇಷನ್ ಇಲ್ಲೆಲ್ಲ ನೋಡೋದಲ್ಲ, ಅದೇ ಪ್ರಾಪರ್ಟೀಸ್ಗಳು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ, ಸೇಮ್ ಪ್ರಾಪರ್ಟೀಸ್ ಏನೂ ಇಲ್ಲ. ಇಫ್ ಆಲ್ ದ ವ್ಯಾಲ್ಯೂಸ್ ಆಫ್ ದ ಸೀರೀಸ್ ಕಾನ್ಸ್ಟೆಂಟ್ ಕೆ, ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ 0. ನೆನಪಿಟ್ಕೊಳ್ಬೇಕು. ನೋಡಿ, ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಯಾವುದೇ ರೀತಿಯಾದಂಥ ಟೂಲ್ ಆಗಿರಬಹುದು, ಅಲ್ಲಿ ಇಫ್ ಆಲ್ ದ ವ್ಯಾಲ್ಯೂಸ್ ಆಫ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ ದೆನ್ ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ವಿಲ್ ಬಿ ಕಾನ್ಸ್ಟೆಂಟ್. ಅಂತಂದರೆ ಮೀನ್ ವಿಲ್ ಬಿ ಕಾನ್ಸ್ಟೆಂಟ್, ಮೋಡ್ ವಿಲ್ ಬಿ ಕಾನ್ಸ್ಟೆಂಟ್, ಮೀಡಿಯನ್ ವಿಲ್ ಬಿ ಕಾನ್ಸ್ಟೆಂಟ್. ಓಕೆ, ಅರ್ಥ ಆಗ್ತಿದೆ. ದೆನ್ ಇಫ್ ಆಲ್ ದ ವ್ಯಾಲ್ಯೂಸ್ ಆಫ್ ದ ಸೀರೀಸ್ ಕಾನ್ಸ್ಟೆಂಟ್ ದೆನ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ವಿಲ್ ಬಿ 0. ಇದನ್ನು ನೆನಪಿಟ್ಕೊಳ್ಳಿ, ಸಿಂಪಲ್. ಅಂತಂದರೆ ಮೆಷರ್ಸ್ ಆಫ್ ಡಿಸ್ಪರ್ಷನಲ್ಲಿ ಯಾವುದೇ ಟೂಲ್ ಆಗಿರ್ಬೋದು, ಅದು ರೇಂಜ್ ಆಗಿರ್ಬೋದು, ಕ್ವಾರ್ಟೈಲ್ ಡಿವಿಯೇಷನ್ ಆಗಿರ್ಬೋದು, ಮೀನ್ ಡಿವಿಯೇಷನ್ಸ್ ಆಗಿರ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು, 0. ಓಕೆ, ಈಗ ಮೂರನೇ ಪ್ರಾಪರ್ಟೀಸ್ ನಾವು ನೋಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಸ್ ನಾಟ್ ಅಫೆಕ್ಟ್ಸ್ ಡ್ಯೂ ಟು ಚೇಂಜ್ ಇನ್ ಒರಿಜಿನ್. ಓಕೆ, ಸೊ ಚೇಂಜ್ ಇನ್ ಒರಿಜಿನ್ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಮಾಡಲ್ಲ ಅಂತ ಹೇಳುತ್ತೆ. ಚೇಂಜ್ ಇನ್ ಒರಿಜಿನ್ ಮತ್ತು ಚೇಂಜ್ ಇನ್ ಸ್ಕೇಲ್ನ ನೀವು ದಯಮಾಡಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಪಾರ್ಟ್ 1 ವಿಡಿಯೋನ ನೋಡಿ, ಕ್ಲಿಯರಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟು, ಬಟ್ ಅಫೆಕ್ಟ್ಸ್ ಡ್ಯೂ ಟು ಚೇಂಜ್ ಇನ್ ಸ್ಕೇಲ್. ನಮ್ಮ ಈ ಚೇಂಜ್ ಇನ್ ಸ್ಕೇಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಇಂಪ್ಯಾಕ್ಟ್ ಮಾಡುತ್ತೆ, ಬಟ್ ಒಂದು ಕಂಡೀಷನ್ಸ್ ಇದೆ ಫ್ರೆಂಡ್ಸ್, ವಿತ್ ಮಾಡ್ಯುಲಸ್ ಫಂಕ್ಷನ್ಸ್. ಓಕೆ, ಪ್ರಾಬ್ಲಮ್ನ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ ಇಸ್ ಈಕ್ವಲ್ ಟು 3. ದಟ್ ಮೀನ್ಸ್ ಒಂದು ಎಕ್ಸ್ ಅನ್ನೋ ಸೀರೀಸಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿದ್ದಾರೆ, 3 ಅನ್ನುವಂಥ ಆನ್ಸರ್ ಬಂದಿದೆ. ಆ ಎಕ್ಸ್ ಅನ್ನೋ ಸೀರೀಸಿಗೆ ಮಾಡಿಫೈ ಮಾಡಿದ್ದಾರೆ, ಅಂತಂದರೆ ಮಲ್ಟಿಪ್ಲಿಕೇಶನ್, ಅಡಿಷನ್ ಇದನ್ನೆಲ್ಲ ಮಾಡಿಬಿಟ್ಟು ಮಾಡಿಫೈ ಮಾಡಿದ್ದಾರೆ. ಸೊ ಅದನ್ನು ಈಕ್ವೇಷನ್ಸ್ ರೂಪದಲ್ಲಿ ಈ ರೀತಿ ಇರುತ್ತೆ, 2x + 3y - 6 = 0 ಅಂತ ಇದೆ. ಹಾಗಿದ್ದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಇಸ್ ಈಕ್ವಲ್ ಟು ಎಷ್ಟು? ಹೊಸ ಸೀರೀಸಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅಂತ. ಸೊ ಇದನ್ನು ನಾವು ಚೇಂಜ್ ಇನ್ ಒರಿಜಿನ್, ಚೇಂಜ್ ಇನ್ ಸ್ಕೇಲ್ನ ಮೇಲೆ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನೋಡಿ, ಈ ಒಂದು ಈಕ್ವೇಷನ್ಸ್ನ ನೀವು ಬರ್ಕೊಳ್ಳಿ. 2x + 3y - 6 = 0. ನಿಮಗೆ y ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಸೊ y ನ ಈ ಕಡೆ ಉಳಿಸ್ಕೊಂಡು ನೋಡಿದ್ರನ್ನ ಆ ಕಡೆ ಕಳಿಸೋಣ. -6 ಇದ್ದಿದ್ದು ಆ ಕಡೆ ಹೋದರೆ +6 ಆಗುತ್ತೆ, ರೈಟ್. ಸೊ +2x ಇದ್ದಿದ್ದು ಆ ಕಡೆ ಹೋದರೆ -2x ಆಗುತ್ತೆ. ದೆನ್ ಮಲ್ಟಿಪ್ಲೈ 3 ಇದ್ದಿದ್ದು ಏನಾಗುತ್ತೆ, ಸೊ ಈ ಕಡೆ ಡಿವೈಡೆಡ್ ಬೈ 3 ಆಗುತ್ತೆ, ಹೌದಲ್ವಾ. ಈಗ ಅಬ್ಸರ್ವ್ ಮಾಡಿ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ y ಬೇಕಲ್ವಾ, ಈ y ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ y ಆಗಿ ತೆಗೆದುಕೊಳ್ಳಿ. ದೆನ್ x ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ x ಆಗಿ ತೆಗೆದುಕೊಳ್ಳಿ. ಓಕೆ, ದೆನ್ ನೋಡಿ, ಈ +6 ಡಿವೈಡೆಡ್ ಬೈ 3 ಅಂತ ಇದೆಯಲ್ವೇನ್ರಿ. ಓಕೆ, 3 1s 3 2s. ನಿಮಗೆ ಉಳಿಯೋದೆಷ್ಟು? ಸ್ಟ್ಯಾಂಡರ್ಡ್ ಡಿವಿಯೇಷನ್ y ಇಸ್ ಈಕ್ವಲ್ ಟು +2 - 2 ಡಿವೈಡೆಡ್ ಬೈ 3 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x. ಫ್ರೆಂಡ್ಸ್, ಈ +2 ಅನ್ನುವಂಥದ್ದು ಚೇಂಜ್ ಇನ್ ಒರಿಜಿನ, ಪ್ಲಸ್ ಆರ್ ಮೈನಸ್ನ ನಾವೇನಂತೀವಿ, ಚೇಂಜ್ ಇನ್ ಒರಿಜಿನ್. ಸೊ ಇದನ್ನು ಇಗ್ನೋರ್ ಮಾಡಿ, ಯಾಕಂದರೆ ಚೇಂಜ್ ಇನ್ ಒರಿಜಿನ್ ಡಸ್ ನಾಟ್ ಅಫೆಕ್ಟ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗಾಗಿ ಯಾವುದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಚೇಂಜ್ ಇನ್ ಒರಿಜಿನ್ ಇಂಪ್ಯಾಕ್ಟ್ ಮಾಡೋದಿಲ್ಲ. ಉಳಿಯುವಂಥದ್ದು ಎಷ್ಟು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಇಸ್ ಈಕ್ವಲ್ ಟು ಓಕೆ -2 ಡಿವೈಡೆಡ್ ಬೈ 3 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದು ಸ್ಕೇಲ್ ಅಲ್ವಾ, ಮಲ್ಟಿಪ್ಲಿಕೇಶನ್ ನಾವೇನಂತೀವಿ, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ನ ಚೇಂಜ್ ಇನ್ ಸ್ಕೇಲ್ ಅಂತೀವಿ. ಚೇಂಜ್ ಇನ್ ಸ್ಕೇಲ್ ಅಫೆಕ್ಟ್ಸ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅಫೆಕ್ಟ್ ಮಾಡುತ್ತೆ, ಬಟ್ ವಿತ್ ಮಾಡ್ಯುಲಸ್ ಫಂಕ್ಷನ್ಸ್. ನೋಡಿ, ಇಲ್ಲಿ ಮೈನಸ್ ಇದ್ದಿದ್ದು ಏನಾಗಬೇಕು,
ಪ್ಲಸ್ ಆಗಬೇಕು, ಬಿಕಾಸ್ ಮಾಡ್ಯುಲಸ್ ಫಂಕ್ಷನ್ಸ್ ಏನು ಮಾಡ್ತೀವಿ ಬೈ ಯೂಸಿಂಗ್ 2 ಬಾರ್ಸ್. ಅವಾಗ ಏನಾಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ 2 ಡಿವೈಡೆಡ್ ಬೈ 3. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಅಂತ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 3. 3 ಕ್ಯಾನ್ಸಲ್. ಸೊ ನ್ಯೂ ಸೀರೀಸ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಈಸ್ 2. ಓಕೆನಾ. ಸೊ ಇದು ನಮ್ಮ ಚೇಂಜ್ ಇನ್ ಒರಿಜಿನ್ ಚೇಂಜ್ ಇನ್ ಸ್ಕೇಲ್ನ ಮೇಲೆ ಇರುವಂಥ ಕ್ವಶನ್. ಸೊ MCQ ಸೀರೀಸ್ನಲ್ಲಿ ನಾವು ಇದನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಥ್ಯಾಂಕ್ ಯು.